ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಸಿ ಪಿ ಸಿಯ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಟುಡೇ ಐ ಆಮ್ ಡಿಸ್ಕಸಿಂಗ್ ಆನ್ ಎನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಯೂನಿಟ್ 3 ಆ್ಯಂಡ್ ಸಿ ಪಿ ಸಿ about Order 21. Order 21, which talks about ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಎಕ್ಸಿಕ್ಯೂಷನ್. ಅಂದರೆ ನೀವೊಂದು ಸಿವಿಲ್ ಶೂಟಲ್ಲಿ ಒಂದು ಹಂತ ಮುಗಿದ ಮೇಲೆ ಒಂದು ಹೊಸ ಹಂತ ಸ್ಟಾರ್ಟ್ ಆಗುತ್ತೆ. ಒಂದು ಹಂತ ಏನು, ನಿಮಗೆ ಡಿಕ್ರಿ ಆಗಬೇಕು. ಯು ಹ್ಯಾವ್ ಟು ಗೆಟ್ ಎ ಜಜ್ಮೆಂಟ್ ಇನ್ ಯುವರ್ ಫೇವರ್ ಆ್ಯಂಡ್ ದಿ ಡಿಕ್ರಿ. ದಿ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ದ ಡಿಕ್ರಿ. ಆ ಡಿಕ್ರಿ ಆದ ಕೂಡಲೇ ನಿಮಗೆ ಅದರ ಎಲ್ಲ ಹಕ್ಕುಗಳು ಅಥವಾ ದೊರೆಯೋದಿಲ್ಲ, ಅಥವಾ ಬಾಧ್ಯತೆಗಳಿಗೆ ಯಾರೂ ಬಾಧ್ಯರಾಗೋದಿಲ್ಲ. ಅದಕ್ಕಾಗಿ ಮತ್ತೊಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ಗೆ ನಾವೇನಂತೀವಿ ಅಂತಂದರೆ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ. ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಸಿ ಪಿ ಸಿಯ ಈ ಸೆಕ್ಷನ್ಗಳನ್ನು ನಾವು ನೋಡ್ಬೋದು. ವಿ ಕ್ಯಾನ್ ಲುಕ್ ಎಟ್ ಸೆಕ್ಷನ್ 36 to 74 ಆ್ಯಂಡ್ ಆಲ್ಸೋ ಆರ್ಡರ್ 21. I think this is the biggest order having more rules. Let me check that point. ಕಾರ್ಯಗತಗೊಳಿಸುವಿಕೆಯ ಸಾಮಾನ್ಯ ತತ್ವಗಳು ಅಂದರೆ ಒಂದು ಡಿಕ್ರಿ ಯಾವ ರೀತಿ ಕಾರ್ಯಗತಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಡಿಕ್ರಿಯ ಮೇಲೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ನಿಮಗೆ 2-3 ಥರದ ಪ್ರಶ್ನೆಗಳು ಬರ್ತವೆ. ಅದರಲ್ಲಿ ನಾನು ಜನರಲ್ ಪ್ರಿನ್ಸಿಪಲ್ಸ್ನ ಇವತ್ತು ಡಿಸ್ಕಸ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಡಿಕ್ರಿಗಳಲ್ಲಿ ಪ್ರಕಾರಗಳೇನಿದ್ದಾವೆ ಅನ್ನೋದನ್ನು ಮತ್ತೆ ವಿವರವಾಗಿ ಚರ್ಚೆಗೆ ಮುಂದೆ ಹೋಗೋಣ. ಇವತ್ತು ಡಿಕ್ರಿ ಎಕ್ಸಿಕ್ಯೂಷನ್ ಹೆಂಗಾಗುತ್ತೆ ಅನ್ನೋದನ್ನು ನೋಡೋಣ. ಇಟ್ ಇಸ್ ಎ ಓವರ್ ವ್ಯೂ ಅಂತ ಹೇಳ್ಬೋದು ನಾವು. ಇಟ್ ಈಸ್ ಎ ಓವರ್ ವ್ಯೂ. ಎಸ್, ವಾಟ್ ಐ ಹ್ಯಾವ್ ಟೋಲ್ಡ್ ಈಸ್ ಕರೆಕ್ಟ್. ದಿ Order 21 has 106 rules. 106 rules. 106 ನಿಯಮಗಳಿದ್ದಾವೆ ಇದರಲ್ಲಿ. ಹೌ ದ ಡಿಕ್ರಿ ಈಸ್ ಟು ಬಿ ಎಕ್ಸಿಕ್ಯೂಟೆಡ್ ಅಂತೇಳಿ. ಅದಕ್ಕೆ ಎಕ್ಸಿಕ್ಯೂಷನ್ ಅಂದರೆ ಏನು ಅಂತ ನೋಡೋಣ. ಎಕ್ಸಿಕ್ಯೂಷನ್ ಅಂದರೆ ಒಂದು ಡಿಕ್ರಿ ಅಥವಾ ಆರ್ಡರು ಅಥವಾ ಅಪೆಲೆಟ್ ಆರ್ಡರು ಇವು ಯಾವ ರೀತಿ ಜಾರಿಗೆಗೊಳ್ತವೆ. ಅದರಲ್ಲಿ ಸ್ಟ್ಯಾಚ್ಯೂಟರಿ ಪ್ರೊವಿಷನ್ಸ್, ನಾನು ಹೇಳಿದ್ನಲ್ವಾ, ದಟ್ ಪ್ರೊವಿಷನ್ಸ್ ಆರ್ ಫ್ರಮ್ 36 to 74 ರೆಡ್ ವಿತ್ ಆರ್ಡರ್ 21 ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಆಮೇಲೆ ಇದರ ಸ್ವಭಾವ ಏನು, ಉದ್ದೇಶ ಏನು ಅನ್ನೋದನ್ನು ನೋಡೋಣ. ಸೆಕ್ಷನ್ಗಳನ್ನು ನೋಡೋಣ. ಆಮೇಲೆ ಇದೊಂದು ಪ್ರೊಸೀಜರಲ್ ಫ್ರೇಮ್ವರ್ಕ್, ಪ್ರಕ್ರಿಯಾತ್ಮಕ ಒಂದು ವ್ಯವಸ್ಥೆ. ಆಮೇಲೆ ಇದರಲ್ಲಿ ಏನೇನು ಲಿಮಿಟೇಷನ್ಗಳಿದ್ದಾವೆ, ಇತಿಮಿತಿಗಳೇನಿದ್ದಾವೆ. ಆಮೇಲೆ ಒಂದು ಎಕ್ಸಿಕ್ಯೂಷನ್ ಆರ್ಡರ್ನ ಸ್ಟೇ ಮಾಡ್ಬೋದಾ ಅಂತಕ್ಕಂಥದ್ದು, ಮತ್ತು ಒಂದು ಎಕ್ಸಿಕ್ಯೂಷನ್ ಆರ್ಡರ್ ಯಾವಾಗ ಪೂರ್ತಿ ಆಗ್ತದೆ, ಹೌ ಇಟ್ ಕಂಪ್ಲೀಟ್ಸ್ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಜುಡಿಷಿಯಲ್ ಪ್ರಿನ್ಸಿಪಲ್ಸ್ ಏನಿದ್ದಾವೆ ಅನ್ನೋದನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡಲಿಕ್ಕಿದೆ. ದಿ ಫಸ್ಟ್ ಥಿಂಗ್ ಈಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಮೀನಿಂಗ್. ದ ಟರ್ಮ್ ಎಕ್ಸಿಕ್ಯೂಷನ್ means the process by which the order of a court is enforced or given effect to ಅಂತ ಹೇಳ್ಬೋದು. ಏನು, ಒಂದು ವ್ಯವಸ್ಥೆ ಇದು. ಈ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂತಂದರೆ ನ್ಯಾಯಾಲಯದ ಒಂದು ಆಜ್ಞೆ, ಡಿಕ್ರಿ ಅಥವಾ ಆರ್ಡರ್ ಎರಡೂ ಇರ್ಬೋದು. ಡಿಕ್ರಿ ಮತ್ತು ಆರ್ಡರ್. ನಾನು ನಿಮಗೆ ಡಿಕ್ರಿ ಅಂದರೆ ಏನು ಅಂತ ಹೇಳಿದ್ದೀನಿ, ಆರ್ಡರ್ ಅಂದರೆ ಏನು ಅಂತ ಸಪರೇಟ್ ಒಂದು ವಿಡಿಯೋ ಮಾಡಲಿಲ್ಲ. ಅಂದರೆ ಒಂದು ಪ್ರಕ್ರಿಯೆ ಪ್ರಾರಂಭ ಆದಾಗ, ಸಿವಿಲ್ ದಾವೆ ಪ್ರಾರಂಭ ಆಗಿ ಡಿಕ್ರಿ ಆಗುವವರೆಗೆ ಮಧ್ಯದಲ್ಲಿ ಅನೇಕ ಆಜ್ಞೆಗಳನ್ನು ಹೊರಡಿಸ್ಬೋದು ಯಾವುದು ನ್ಯಾಯಾಲಯ. ಅವುಗಳಿಗೆ ಆರ್ಡರ್ ಅಂತ ಹೇಳ್ತೀವಿ ನಾವು. ಆಲ್ ದೋಸ್ ಥಿಂಗ್ಸ್ ಆರ್ ಕಾಲ್ಡ್ ಆರ್ಡರ್. ಓಕೆ, ಆ ಆರ್ಡರ್ಗಳನ್ನು ಮತ್ತು ಡಿಕ್ರಿಯನ್ನು ಇವೆರಡನ್ನು ಯಾವ ರೀತಿಗೆ ಜಾರಿಗೊಳಿಸಬೇಕು ಅನ್ನೋದೇನಿದೆಯಲ್ಲ, ದಟ್ ಈಸ್ ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ. ಇಟ್ ಈಸ್ ದ ರಿಯಲೈಸೇಷನ್ ಆಫ್, ನೋಡಿ, ಫ್ರೂಟ್ಸ್ ಆಫ್ ದ ಡಿಕ್ರಿ. ನಿಮಗೇನು ಡಿಕ್ರಿ ಬಂದಿರ್ತದೆ, ತೀರ್ಪು ಬಂದಿರ್ತದೆ, ಆ ತೀರ್ಪಿನ ಫಲವನ್ನು ಅನುಭವಿಸುವ ಪ್ರಕ್ರಿಯೆ ಇದು. ಬೈ ದ ಸಕ್ಸಸ್ಫುಲ್ ಲಿಟಿಗಂಟ್. ಯಾರಿಗೆ ಈ ಒಂದು ದಾವೆಯಲ್ಲಿ ಜಯ ಸಿಕ್ಕಿರ್ತದೋ, ಯಶಸ್ವಿಯಾದಂತಹ ಒಬ್ಬ ಲಿಟಿಗಂಟ್ ಇರ್ತಾನೋ,
ಅವನಿಗೆ ನಾವೇನಂತೀವಿ, ಡಿಕ್ರಿ ಹೋಲ್ಡರ್ ಅಂತೀವಿ. ವಿಲ್ ಕಾಲ್ ಇಟ್ ಎಮ್ ಆ್ಯಸ್ ಡಿಕ್ರಿ ಹೋಲ್ಡರ್. ಹಕ್ಕುಗಳು ಯಾವನಿಗೆ ಬರಬೇಕಾಗಿರ್ತದೆ, ಯಾರಿಂದ ಬರಬೇಕಾಗಿರ್ತದೆ ಅವರಿಗೆ ಜಡ್ಜ್ಮೆಂಟ್ ಡೆಟರ್ ಅಂತ ಹೇಳ್ತಾರೆ. ದಟ್ ವಿ ವಿಲ್ ಸಿ. ಬಟ್ ಹಿಯರ್ ಡಿಕ್ರಿ ಹೋಲ್ಡರ್, ಕಾರ್ಯಗತಗೊಳಿಸುವಿಕೆ ಎಂದರೆ ನ್ಯಾಯಾಲಯದ ತೀರ್ಪು ಅಥವಾ ಆದೇಶವನ್ನು ಕಾರ್ಯರೂಪಕ್ಕೆ ತರುವ ಪ್ರಕ್ರಿಯೆ. ಇದು ತೀರ್ಪು ಹಕ್ಕುದಾರನಿಗೆ, ಡಿಕ್ರಿ ಹೋಲ್ಡರ್ ತೀರ್ಪು ಹಕ್ಕುದಾರನಿಗೆ ನ್ಯಾಯಾಲಯದ ತೀರ್ಪಿನ ನೈಜ ಫಲ ದೊರಕುವಂತೆ ಮಾಡುತ್ತದೆ. ದೇರ್ಫೋರ್ ದ ಕಾನ್ಸೆಪ್ಟ್ ಆಫ್ ಎಕ್ಸಿಕ್ಯೂಷನ್ ಈಸ್ ಟು ಎನ್ಶ್ಯೂರ್ ದ್ಯಾಟ್ ದ ಫ್ರೂಟ್ಸ್ ಆಫ್ ದ ಡಿಕ್ರಿ ಆರ್ ಎಂಜಾಯ್ಡ್ ಬೈ ದಿ ಡಿಕ್ರಿ ಹೋಲ್ಡರ್. ಡಿಕ್ರಿ ಹೋಲ್ಡರ್ ಪ್ಲೇಂಟಿಫ್ ಇರ್ಬೋದು, ಡಿಫೆಂಡೆಂಟು ಇರ್ಬೋದು. ಯಾರ ಪರವಾಗಿ ಜಡ್ಜ್ಮೆಂಟ್ ಆಗಿರುತ್ತೆ ಅವರಿಗೆ ನಾವೇನು ಹೇಳ್ತೀವಿ, ಡಿಕ್ರಿ ಹೋಲ್ಡರ್ ಅಂತ ಹೇಳ್ತೀವಿ. ರೈಟ್. ಇದರ ಸ್ವಭಾವವನ್ನು ನಾವು ನೋಡೋದಾದರೆ, ಇದರ ಸ್ವಭಾವವನ್ನು ನಾವಿಲ್ಲಿ ನೋಡಿದ್ವಿ. ಮೀನಿಂಗ್ ಆ್ಯಂಡ್ ಕಾನ್ಸೆಪ್ಟ್ ಯು ಹ್ಯಾವ್ ಸೀನ್. ಹಿಯರ್ ವಿ ಆರ್ ಸೀಯಿಂಗ್ ದಿ ಸ್ಟ್ಯಾಚ್ಯೂಟರಿ ಬೇಸಿಸ್. ದ ಸೆಕೆಂಡ್ ಪಾಯಿಂಟ್ ಈಸ್ ಹಿಯರ್, ಕಾನೂನಾತ್ಮಕವಾಗಿ ಎಲ್ಲಿದೆ ಇದು ವ್ಯವಸ್ಥೆ ಅಂತ ಹೇಳಿ ನೀವು ನೋಡೋದಾದರೆ CPCಯ ಸೆಕ್ಷನ್ಗಳನ್ನು ನೋಡ್ಬೋದು. CPC ಸೆಕ್ಷನ್ 36 to 74, 36 to 74, read with order 21 having 106 rules. 106 ರೂಲ್ಸ್, 106 ನಿಯಮಗಳಿದ್ದಾವೆ ಆ ಆಜ್ಞೆಯಲ್ಲಿ. ಈ ಆಜ್ಞೆಯಲ್ಲಿ ಇದು ಆಜ್ಞೆ, ಇದು ನಿಯಮ, ಇದು CPC ಭಾರತೀಯ ನಾಗರಿಕ ಸಂಹಿತೆ. ಇದರಲ್ಲಿ ನೋಡಿ ಈ ಒಂದು ವ್ಯವಸ್ಥೆ ಇದೆ. ಟುಗೆದರ್ ದೆ ಫಾರ್ಮ್ ಎ ಕಂಪ್ಲೀಟ್ ಕೋಡ್. ಇವೆಲ್ಲವನ್ನು ಸೇರಿಸಿ ಇಟ್ ವಿಲ್ ಬಿಕಮ್ ದಿ ಕೋಡ್ ಫಾರ್ ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಷನ್ ಆಗಬೇಕು ಅಂತಂದರೆ ಅಥವಾ ಎಕ್ಸಿಕ್ಯೂಷನ್ ಡಿಕ್ರಿ ಆಗಬೇಕು ಅಂತಂದರೆ ಇಷ್ಟೆಲ್ಲ ಪ್ರಕ್ರಿಯೆ ಒಳಗೊಂಡಿರ್ತದೆ. ಇಷ್ಟು ಸೆಕ್ಷನ್ಗಳು ಮತ್ತು 106 ನಿಯಮಗಳು. ಅಂದರೆ ಆದೇಶ 21ರಲ್ಲಿರ್ತಕ್ಕಂಥ ಈ ನಿಯಮಗಳು ಇವೆಲ್ಲವನ್ನು ಸೇರಿ ಇಟ್ ಬಿಕಮ್ಸ್ ಎ ಕೋಡ್ ಫಾರ್ ಎಕ್ಸಿಕ್ಯೂಷನ್. ದಟ್ ಈಸ್ ದಿ ಸ್ಟ್ಯಾಚ್ಯೂಟರಿ ಬೇಸಿಸ್. ದೆನ್ ನೇಚರ್. ವಾಟ್ ಈಸ್ ದ ನೇಚರ್ ಆಫ್ ದಿಸ್? ಇಷ್ಟೆಲ್ಲ ಇದೆಯಲ್ಲ, ಇದ್ರದ್ದು ಸ್ವಭಾವ ಏನು ಮತ್ತು ಉದ್ದೇಶ ಏನು? ಉದ್ದೇಶ ಹೇಳಿದ್ನಲ್ಲ ನಿಮ್ಗೆ, ಫ್ರೂಟ್ಸ್. ದ ಆಬ್ಜೆಕ್ಟ್ ಈಸ್ ಟು ಇಂಪ್ಲಿಮೆಂಟ್ ದ ಡಿಕ್ರಿ. ನೋಡಿ, ಫಸ್ಟ್ ಇದ್ರ ಉದ್ದೇಶ ಡಿಕ್ರಿ ಜಾರಿಗೊಳ್ಬೇಕು. ಡಿಕ್ರಿ ಏನಾಗಬೇಕು? ತೀರ್ಪು ಜಾರಿಗೊಳ್ಬೇಕು. ಎಫೆಕ್ಟಿವ್ಲಿ ಆ್ಯಂಡ್ ಫೇರ್ಲಿ. ಬರೀ ಹಾಗೆ ಜಾರಿಗೊಳ್ಳೋದಲ್ಲ, ಪರಿಣಾಮಕಾರಿಯಾಗಿ ಮತ್ತು ನ್ಯಾಯಯುತವಾಗಿ ಜಾರಿಯಾಗಬೇಕು. ಇದು ಎಕ್ಸಿಕ್ಯೂಷನ್ನ ಉದ್ದೇಶ. ಎಕ್ಸಿಕ್ಯೂಷನ್ ಉದ್ದೇಶ ಏನು? ಒಂದು ಡಿಕ್ರಿ ಜಾರಿ ಆಗಬೇಕು, ಅದು ಇಂಪ್ಲಿಮೆಂಟ್ ಆಗಬೇಕು ಮತ್ತು ನ್ಯಾಯಯುತವಾಗಿ ಜಾರಿ ಆಗಬೇಕು. ಎನ್ಶ್ಯೂರಿಂಗ್ ದ ಡಿಕ್ರಿ ಹೋಲ್ಡರ್. ಆ ಡಿಕ್ರಿ ಹೋಲ್ಡರ್ನಿಗೆ ಸಿಗಬೇಕು, ಏನು ಸಿಗಬೇಕು? ಬೆನಿಫಿಟ್ ಆಫ್ ದ ಜಡ್ಜ್ಮೆಂಟ್. ಆ ಒಂದು ತೀರ್ಪಿನ ಲಾಭ ಇದೆಯಲ್ಲ ಅವರಿಗೆ ಸಿಗಬೇಕು. ಅದು ಈ ಒಂದು ಎಕ್ಸಿಕ್ಯೂಷನ್ನ ಉದ್ದೇಶ. ಜಸ್ಟಿಸ್ ಈಸ್ ಇನ್ಕಂಪ್ಲೀಟ್ ಅನ್ಲೆಸ್ ಡಿಕ್ರಿ ಈಸ್ ಎನ್ಫೋರ್ಸ್ಡ್. ನೋಡಿ, ಡಿಕ್ರಿ ಏನಾದರೂ ಜಾರಿಗೊಳ್ಳಿಲ್ಲ ಅಂತಂದರೆ ಏನು ನ್ಯಾಯ ಸಿಕ್ಕಂಗೆ ಆಗೋದಿಲ್ಲ ಅಂತ. ಕಾರ್ಯಗತಗೊಳಿಸುವಿಕೆಯ ಉದ್ದೇಶವೆಂದರೆ ತೀರ್ಪನ್ನು ನೈಜವಾಗಿ ಜಾರಿಗೆ ತರುವುದು ಮತ್ತು ತೀರ್ಪು ಹಕ್ಕುದಾರನಿಗೆ ನ್ಯಾಯದ ಫಲ ದೊರಕುವಂತೆ ಮಾಡುವುದು. ತೀರ್ಪು ಜಾರಿಗೆ ಬರದಿದ್ದರೆ ನ್ಯಾಯ ಅಸಂಪೂರ್ಣವಾಗುತ್ತದೆ, ನ್ಯಾಯ ಅಸಂಪೂರ್ಣವಾಗುತ್ತದೆ ಅನ್ನೋದನ್ನು ನಾವು ಹೇಳ್ಬೋದು. ಇದರ ಉದ್ದೇಶ ಏನಂಗಿದ್ರೆ, ಸ್ವಭಾವ ಏನು? ಅದರ ಸ್ವಭಾವ ಇದು ಜಾರಿಗೊಳಿಸುವ ಪ್ರಕ್ರಿಯೆ. ಉದ್ದೇಶ ಒಂದು ನ್ಯಾಯದ ಫಲ ಇದೆಯಲ್ಲ, ನ್ಯಾಯವನ್ನು ಹೂಡಿದಂಥವರಿಗೆ ಸಿಗಬೇಕು. ಅದು ಇದರ ಉದ್ದೇಶ. ಆಮೇಲೆ ಯಾವ್ಯಾವ ಸೆಕ್ಷನ್ನಲ್ಲಿ ಏನು ಹೇಳಿದ್ದಾರೆ? ನಾವು ಐ ಆಮ್ ಗೋಯಿಂಗ್ ಟು ಇಂಪಾರ್ಟೆಂಟ್ ಸೆಕ್ಷನ್, ನಾಟ್ ಆಲ್ ದ ಸೆಕ್ಷನ್ಸ್. ಎಲ್ಲವನ್ನೂ ನಾನಿಲ್ಲಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪರೀಕ್ಷೆಯಲ್ಲಿ ನೀವೆಲ್ಲ ಬರೆಯೋಕ್ಕಾಗಲ್ಲ. ಆದರೆ ಒಬ್ಬ ಲಾಯರ್ ಆದಮೇಲೆ ಕೂಲಂಕುಷವಾಗಿ ಎಲ್ಲ ಸೆಕ್ಷನ್ಗಳನ್ನು, ಎಲ್ಲ ನಿಯಮಗಳನ್ನು ಕೂಲಂಕುಷವಾಗಿ ನೋಡಬೇಕಾಗ್ತದೆ. ಬಟ್ ಹಿಯರ್ ಐ ಆಮ್ ಕನ್ಫೈನಿಂಗ್ ಟು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ನಿಮಗೆ ಪರಿಕಲ್ಪನೆಯನ್ನು ತಂದು ಕೊಡುವ ಜವಾಬ್ದಾರಿಯಲ್ಲಿ ನಾನು ಕೆಲಸ ಮಾಡ್ತಾ ಇರೋದು. ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಎಕ್ಸಿಕ್ಯೂಷನ್ ಆಫ್ ಡಿಕ್ರೀ ಶಾಲ್ ಸೋ ಫಾರ್ ಆ್ಯಸ್ ಮೇ ಅಪ್ಲೈ ಟು ದ ಎಕ್ಸಿಕ್ಯೂಷನ್ ಆಫ್ ಆರ್ಡರ್ಸ್ ಆ್ಯಸ್ ವೆಲ್. ಅಂದರೆ 36 ಏನು ಹೇಳುತ್ತೆ ಅಂತಂದರೆ, ಬರೇ ಡಿಕ್ರಿಗೆ ಸಂಬಂಧಪಟ್ಟದ್ದಲ್ಲ ಈ ಒಂದು ಆರ್ಡರ್ 21 ಮತ್ತು ಸೆಕ್ಷನ್ನು.
ಏನು ಅಂತಂದರೆ ಇದು ಈವನ್ ಒಂದು ಆಜ್ಞೆ, ಮಧ್ಯಂತರ ಆಜ್ಞೆ ಇರ್ಬೋದು, ದಟ್ ಮೇ ಬಿ IO ಇಂಟೀರಿಯಮ್ ಆರ್ಡರ್ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಕೋರ್ಟಿನ ಆರ್ಡರ್ ಇರ್ಬೋದು. ಇವೆಲ್ಲವೂ ಕೂಡ ಏನಾಗಬೇಕು, ಸರಿಯಾದ ರೀತಿಯಲ್ಲಿ ಜಾರಿ ಆಗಬೇಕು. ಅಂದರೆ ಆರ್ಡರನ್ನು ಡಿಕ್ರಿ ಅಂತ ಟ್ರೀಟ್ ಮಾಡಿ ನೀವು ಅಂತ ಅದರ ಅರ್ಥ. ಯಾವ ಪರ್ಪಸ್ಗೆ? ಎಕ್ಸಿಕ್ಯೂಷನ್ ಪರ್ಪಸ್ಗೆ. ತೀರ್ಪು ಕಾರ್ಯಗೊಳಿಸುವಿಕೆಯ ಕುರಿತು ನಿಯಮಗಳು ಆದೇಶಗಳಿಗೂ ಅನ್ವಯವಾಗುತ್ತವೆ. ಡಿಕ್ರಿಗೆ ಏನು ಕಾನೂನು ಇದೆಯೋ, ಇಂಪ್ಲಿಮೆಂಟೇಷನ್ ಆಫ್ ಎ ಡಿಕ್ರಿ, ಎಕ್ಸಿಕ್ಯೂಷನ್ ಆಫ್ ಎ ಡಿಕ್ರಿ ಅಂತಾರೆ ಅದಕ್ಕೆ, ಅದೇ ಕಾನೂನು ಆದೇಶಕ್ಕೂ ಅನ್ವಯವಾಗುತ್ತದೆ. ದಿಸ್ ಸೆಕ್ಷನ್ ಬ್ರಿಂಗ್ಸ್ ಆರ್ಡರ್ಸ್ ವಿದಿನ್ ದ ಸ್ಕೋಪ್ ಆಫ್ ಎಕ್ಸಿಕ್ಯೂಷನ್ ಪ್ರೊಸೀಜರ್. ಏನು, ಒಂದು ತೀರ್ಪನ್ನು ಜಾರಿಗೊಳಿಸುವ ಪ್ರಕ್ರಿಯೆ ಏನಿದೆಯಲ್ಲೋ ಆ ಪ್ರಕ್ರಿಯೆ ನಿಯಮ ಆರ್ಡರ್ಗೂ ಅಪ್ಲೈ ಆಗುತ್ತೆ ಅನ್ನೋದನ್ನು ಸೆಕ್ಷನ್ 36 ಹೇಳ್ತಾರೆ. ಕಲಮು 36 ಅನ್ವಯ. ಸೆಕ್ಷನ್ಗೆ ನಾವು ಕಲಮು ಅಂತ ಹೇಳ್ತೀವಿ, ಕನ್ನಡದಲ್ಲಿ ನಾವು ಇದಕ್ಕೆ ಕಲಮು ಅಂತೀವಿ. ಕಲಮು 36 ಅನ್ವಯ ಯಾವುದೇ ಒಂದು ಆದೇಶವೂ ಕೂಡ, ಆದೇಶ ಎಲ್ಲಿಂದ ಪ್ರಾರಂಭ ಆಗ್ತದೆ? ಶೂಟ್ ಫೈಲ್ ಆದಾಗಿಂದ ಜಜ್ಮೆಂಟ್ ಬರುವವರೆಗೆ ಈ ಮಧ್ಯದ ಪೀರಿಯಡ್ನಲ್ಲಿ ಆಗುವಂತಹ ಕೋರ್ಟಿನ ಎಲ್ಲ ಆದೇಶಗಳು ಅಂತ ಅದರ ಅರ್ಥ. ದಟ್ ಈಸ್ ದಿ ಮೀನಿಂಗ್, ರೈಟ್? ದೆನ್ ವಾಟ್ ಅಬೌಟ್ ದೀಸ್ ಸೆಕ್ಷನ್ 37 ಆ್ಯಂಡ್ 38? ಈ ಸೆಕ್ಷನ್ಗಳು ಏನು ಹೇಳ್ತವೆ? ಕೋರ್ಟ್ ಬೈ ವಿಚ್ ಡಿಕ್ರಿ ಮೇ ಬಿ ಎಕ್ಸಿಕ್ಯೂಟೆಡ್. ಯಾವ ಒಂದು ನ್ಯಾಯಾಲಯದಿಂದ ಆ ಒಂದು ತೀರ್ಪು ಜಾರಿಗೊಳ್ಳಬೇಕು, ಯಾವ ನ್ಯಾಯಾಲಯ ತೀರ್ಪು ಜಾರಿಗೊಳಿಸುವ ಕೆಲಸವನ್ನು ಮಾಡಬೇಕು. ವಿಚ್ ಕೋರ್ಟ್ ಈಸ್ ಹ್ಯಾವಿಂಗ್ ಎ ಡ್ಯೂಟಿ ಟು ಎನ್ಶ್ಯೂರ್ ದ್ಯಾಟ್ ದ ಜಜ್ಮೆಂಟ್ ಈಸ್ ಪ್ರಾಪರ್ಲಿ, ದ ಡಿಕ್ರಿ ಈಸ್ ಎಕ್ಸಿಕ್ಯೂಟೆಡ್ ಇನ್ ಇಟ್ಸ್ ಟ್ರೂ ಸ್ಪಿರಿಟ್ ಅನ್ನೋದನ್ನು ಈ ಎರಡೂ ಸೆಕ್ಷನ್ಗಳು ಹೇಳ್ತವೆ. ಎ ಡಿಕ್ರಿ ಮೇ ಬಿ ಎಕ್ಸಿಕ್ಯೂಟೆಡ್, ಎ ಡಿಕ್ರಿ ಮೇ ಬಿ ಎಕ್ಸಿಕ್ಯೂಟೆಡ್ ಇನ್ ಟೂ ವೇಸ್, ಎರಡು ಪ್ರಕಾರ ಎಕ್ಸಿಕ್ಯೂಟ್ ಮಾಡ್ಬೋದು. ದೇರ್ ಆರ್ ಟೂ ಮೆಥಡ್ಸ್ ಆಫ್ ಎಕ್ಸಿಕ್ಯೂಟಿಂಗ್ ಎ ಡಿಕ್ರಿ. ಒನ್ ಈಸ್ ದ ಕೋರ್ಟ್ ವಿಚ್ ಪಾಸಸ್ ದ ಆರ್ಡರ್. ಯಾವುದೇ ಒಂದು ನ್ಯಾಯಾಲಯ ಆ ಒಂದು ತನ್ನ ಡಿಕ್ರಿಯನ್ನು ನೀಡ್ತದೋ, ಆ ಡಿಕ್ರಿ ಕೊಟ್ಟಂತಹ ನ್ಯಾಯಾಲಯವೇ ಆ ಒಂದು ಡಿಕ್ರಿಯ ಜಾರಿಗೊಳಿಸುವಿಕೆಯ ಪ್ರಕ್ರಿಯೆಯನ್ನು ಕೂಡ ಕೈಗೆತ್ತಿಕೊಳ್ಬೋದು. ದಿಸ್ ಈಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ದಿಸ್ ಕೋರ್ಟ್ ವಿಚ್ ಹ್ಯಾಸ್ ಗಿವನ್ ದ ಡಿಕ್ರಿ, it may give this execution work to some other court. It can transfer it to some other court. ಆವಾಗ ಆ ಕೋರ್ಟ್ ಏನು ಮಾಡಬೇಕಾಗುತ್ತೆ? ಈ ಡಿಕ್ರಿಯನ್ನು ಜಾರಿ ಮಾಡಬೇಕಾಗುತ್ತೆ. ಕೋರ್ಟ್ ಟು ವಿಚ್ ಇಟ್ ಈಸ್ ಸೆಂಟ್ ಫಾರ್ ಎಕ್ಸಿಕ್ಯೂಷನ್. ಯಾವ ಇನ್ನೊಂದು ನ್ಯಾಯಾಲಯಕ್ಕೆ ನೀವು ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂಥೇಳಿ ಕಳಿಸ್ಕೊಟ್ರೆ, ಯಾವ ನ್ಯಾಯಾಲಯಕ್ಕೆ ಅದನ್ನು ಕಾರ್ಯಗೊಳಿಸುವ ಒಂದು ಆದೇಶ ಬರುತ್ತೋ, ನಿರ್ದೇಶನ ಬರುತ್ತೋ, ಆ ನ್ಯಾಯಾಲಯವು ಅದನ್ನು ಕಾರ್ಯಗೊಳಿಸತಕ್ಕದ್ದು. ತೀರ್ಪನ್ನು ಕಾರ್ಯಗೊಳಿಸುವ ಅಧಿಕಾರ ತೀರ್ಪು ನೀಡಿದ ನ್ಯಾಯಾಲಯಕ್ಕಿದೆ, ಅಥವಾ ತೀರ್ಪು ಕಳುಹಿಸಲ್ಪಟ್ಟ ನ್ಯಾಯಾಲಯಕ್ಕಿದೆ. ಒಂದು ಕೋರ್ಟು, ಎ ಕೋರ್ಟ್, ಬಿ ಕೋರ್ಟ್, ಸಿ ಕೋರ್ಟ್, ಮೇ ಬಿ ಮೆನಿ ಕೋರ್ಟ್ಸ್. ಇಟ್ ಗಿವ್ಸ್ ಎ ಡಿಕ್ರಿ. ಸೊ ದಿಸ್ ಡಿಕ್ರಿ ಇಟ್ ಮೇ ಓನ್ಲಿ ಎಕ್ಸಿಕ್ಯೂಟ್. ಬಟ್ ದೇರ್ ಆರ್ ಸಮ್ ಡಿಫಿಕಲ್ಟಿ, ಇಟ್ ಮೇ ನಾಟ್ ಬಿ ಏಬಲ್ ಟು ಎಕ್ಸಿಕ್ಯೂಟ್. ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಇದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿಗಳಿರ್ತವೆ. ಅಂಥ ಸಂದರ್ಭದಲ್ಲಿ ಯಾವ ಕೋರ್ಟಿಗೆ ಅದನ್ನು ಕಾರ್ಯಗತಗೊಳಿಸುವ ಸಾಧ್ಯತೆ ಇರ್ತದೋ ಆ ಕೋರ್ಟಿಗೆ ಏನು ಮಾಡ್ತದೆ? ಅದನ್ನ ಟ್ರಾನ್ಸ್ಫರ್ ಮಾಡ್ತದೆ. ದೆನ್ ಇಟ್ ಬಿಕಮ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎಕ್ಸಿಕ್ಯೂಷನ್ ಆಫ್ ದಿಸ್ ಕೋರ್ಟ್. ಸಿ ಕೋರ್ಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಯಾಕೆ ಕಾರಣ ಅನ್ನೋದನ್ನು ನಾವು ಮುಂದೆ ನೋಡ್ತೀವಿ. ವಿಲ್ ಸಿ ದಟ್ ದ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಮಸ್ಟ್, ನೋಡಿ, ಒಮ್ಮೆ ಈ ಎಕ್ಸಿಕ್ಯೂಟಿಂಗ್ ಕೋರ್ಟ್ಗೆ ಇದು ಬಂತು ಅಂತಂದ್ರೆ ಎಕ್ಸಿಕ್ಯೂಟ್ ದ ಡಿಕ್ರಿ ಆಸ್ ಇಟ್ ಈಸ್. ಇದು ಮತ್ತೆ ವಿಚಾರಣೆ ಮಾಡೋ ಹಾಗಿಲ್ಲ. ದಿಸ್ ನೀಡ್ ನಾಟ್, ದಿಸ್ ಜಾಬ್ ಆಫ್ ದಿಸ್ ಕೋರ್ಟ್ ಈಸ್ ಓನ್ಲಿ ಟು ಎಕ್ಸಿಕ್ಯೂಟ್. ಆ ಡಿಕ್ರಿಯಲ್ಲಿ ಏನು ಬರೆದಿರ್ತಿರೋ ಯಥಾವತ್ತಾಗಿ ಅದನ್ನು ಜಾರಿಗೊಳಿಸುವಂತಹ ಕೆಲಸ ಮಾಡುವುದ ಜವಾಬ್ದಾರಿ ಏನಾಗಿರುತ್ತೆ? ಯಾವ ಟ್ರಾನ್ಸ್ಫರ್ಡ್ ಕೋರ್ಟ್ ಇರ್ತದಲ್ಲ ಅದರ ಜವಾಬ್ದಾರಿ ಆಗಿರ್ತದೆ. ಇಟ್ ಕೆನಾಟ್ ಗೋ ಬಿಹೈಂಡ್ ಆರ್ ಆಲ್ಟರ್ ಇಟ್. ಅದ್ರ ಹಿಂದೋಗಿ ಇದ್ರಾಗ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ಯಾವುದೇ ವಿಚಾರವನ್ನು ಮಾಡುವಂಥ ಅಧಿಕಾರ ಈ ಟ್ರಾನ್ಸ್ಫರ್ ಕೋರ್ಟ್ಗೆ ಇರೋದಿಲ್ಲ. ಅದಕ್ಕೆ ಕೇವಲ ಏನು ಅಧಿಕಾರ ಇರುತ್ತೆ? ಏನು ಡಿಕ್ರಿ ಬಂದಿರ್ತದೋ, ಫೈನಲ್ ತೀರ್ಪು ಬಂದಿರ್ತದೋ, ಆ ತೀರ್ಪನ್ನು ಯಥಾವತ್ತಾಗಿ ಜಾರಿಗೊಳಿಸುವಂಥ ಕೆಲಸವನ್ನು ಮಾಡಬೇಕು. ಇದು ಎರಡನೇ ಸಂದರ್ಭ, ಇದು ಒಂದನೇ ಸಂದರ್ಭ. ದಿಸ್ ಈಸ್ ಫಸ್ಟ್ ಇನ್ಸ್ಟನ್ಸ್, ದಿಸ್ ಈಸ್ ಸೆಕೆಂಡ್ ಇನ್ಸ್ಟನ್ಸ್. ಯಾವ ಕೋರ್ಟ್ ಇದೆ ಅದನ್ನೇ ಅವರೇ ಜಾರಿ ಮಾಡ್ಬೋದು, ಆದರೆ ಅವರಿಗೆ
ಕೆಲವೊಂದು ಡಿಫಿಕಲ್ಟಿ ಇರ್ತದೆ, ಮಾಡಲಿಕ್ಕೆ ಆಗೋದಿಲ್ಲ, ಕಾರಣ ಇದೆ. ಅಂತಹ ಸಂದರ್ಭದಲ್ಲಿ ಅದು ಯಾವ ಕೋರ್ಟಿಗೆ ಅದನ್ನು ಮಾಡಲು ಸಾಧ್ಯ ಇರ್ತದೋ ಜಾರಿಯನ್ನು ಅಲ್ಲಿಗೆ ಅವರು ಕಳಿಸ್ಕೊಡ್ತಾರೆ. ದಟ್ ಈಸ್ ದಿ ಕಾನ್ಸೆಪ್ಟ್. ದೆನ್ ಸೆಕ್ಷನ್ 39. ವಾಟ್ ಸೆಕ್ಷನ್ 39 says? Transfer of decree for execution. A decree may be transferred for execution to another court. ಯಾವಾಗ ನೀವು ಬೇರೆ ಕೋರ್ಟಿಗೆ ಕಳಿಸ್ಬೋದು. ಇಲ್ಲಿ we have created a situation. It can do on its own, no problem. ಬಟ್ ಯಾವಾಗ ಇದನ್ನು ಬೇರೆ ಕೋರ್ಟಿಗೆ ಇಲ್ಲಿ ಕಳಿಸ್ಬೋದು ಅನ್ನೋದನ್ನು ನಾವೇನು ಮಾಡ್ತೀವಿ ಅಂತಂದರೆ, we are discussing it in section 39. Here section 39 tells ಯಾವ ಸಂದರ್ಭದಲ್ಲಿ ಮತ್ತೊಂದು ಕೋರ್ಟಿಗೆ ಅದು ಬರ್ತದೆ ಅನ್ನೋದನ್ನು ನೀವು ಸೆಕ್ಷನ್ 39ನಲ್ಲಿ ನೋಡ್ತೀರಿ. ಸೆಕ್ಷನ್ 39 ಏನು ಹೇಳುತ್ತೆ? ಟ್ರಾನ್ಸ್ಫರ್ ಆಫ್ ಡಿಕ್ರಿ ಫಾರ್ ಎಕ್ಸಿಕ್ಯೂಷನ್, ವರ್ಗಾವಣೆ ಕಾರ್ಯಗೊಳಿಸುವುದಕ್ಕಾಗಿ ಎ ಡಿಕ್ರಿ ಮೇ ಬಿ ಟ್ರಾನ್ಸ್ಫರ್ಡ್ ಫಾರ್ ಎಕ್ಸಿಕ್ಯೂಷನ್ ಟು ಎನದರ್ ಕೋರ್ಟ್. ಈ ಸಂದರ್ಭದಲ್ಲಿ ಇಫ್ ದ ಜಜ್ಮೆಂಟ್ ಡೆಟರ್ ಡಿಕ್ರಿ ಹೋಲ್ಡರ್ ಬೇರೆ ಕಡೆ ಇರ್ಬೋದು, ಜಜ್ಮೆಂಟ್ ಡೆಟರ್ ಬೇರೆ ಕಡೆ ಇರ್ಬೋದು. ಅಂದರೆ ಅವನು ಸೋತಿರ್ತಾನಲ್ಲ ಪ್ರಕರಣದಲ್ಲಿ, ಅವನು ಬೇರೆ ಕಡೆ ಇರ್ಬೋದು, ಅವನ ಮೇಲೆ ಜವಾಬ್ದಾರಿ ಇರ್ತದೆ. ಅವನು ಆ ರೈಟ್ಸ್ನ ಮೀಟ್ಸ್ ಮಾಡಿಕೊಡ್ಬೇಕಾಗತ್ತೆ. ಯಾರನ್ನ? ಜಡ್ಜ್ಮೆಂಟ್ ಕ್ರೆಡಿಟರ್ದು. ಅವನು ಎಲ್ಲಿರ್ತಾನೆ ಆ ಜ್ಯೂರಿಸ್ಡಿಕ್ಷನಲ್ಲಿ ಇರುವಂತಹ ಕೋರ್ಟಿಗೆ ಏನಾಗ್ತದೆ? ಡಿಕ್ರಿ ಟ್ರಾನ್ಸ್ಫರ್ ಆಗ್ತದೆ. ಎ ಜಡ್ಜ್ಮೆಂಟ್ ಡೆಟರ್ ರಿಸೈಡ್ಸ್ ಆರ್ ಕ್ಯಾರೀಸ್ ಆನ್ ಬಿಸ್ನೆಸ್ ವಿದಿನ್ ಇಟ್ಸ್ ಜ್ಯೂರಿಸ್ಡಿಕ್ಷನ್. ನೋಡಿ, ಇವನು ಯಾವ ಸಿವಿಲ್ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರ್ತಾನೆ ಆ ನ್ಯಾಯಾಲಯದಲ್ಲಿಯೇ ಡಿಕ್ರಿ ಆಗಿದ್ರೆ ತೊಂದರೆ ಇರಲಿಲ್ಲ. ಆದರೆ ಡಿಕ್ರಿ ಆಗಿರೋದು ಬೇರೆ ನ್ಯಾಯಾಲಯದಲ್ಲಿ. ಆದ್ದರಿಂದ ಆ ಬೇರೆ ನ್ಯಾಯಾಲಯ ಈ ಒಂದು ಯಾವುದು ನ್ಯಾಯಿಕ ವ್ಯಾಪ್ತಿ ಇರ್ತದೋ, ಈ ಯಾರು ಜಡ್ಜ್ಮೆಂಟ್ ಡೆಟರ್ದು, ಅಲ್ಲಿಗೆ ಆ ಡಿಕ್ರಿಯನ್ನು ಟ್ರಾನ್ಸ್ಫರ್ ಮಾಡಲಾಗ್ತದೆ. ನೆಕ್ಸ್ಟ್, ದ ಪ್ರಾಪರ್ಟಿ ಆಫ್ ದ ಜಡ್ಜ್ಮೆಂಟ್ ಡೆಟರ್ ಸಿಚುಯೇಟೆಡ್ ದೇರ್. ಅಂದರೆ ಆ ಜಡ್ಜ್ಮೆಂಟ್ ಡೆಟರ್ನ ಪ್ರಾಪರ್ಟಿ ಮೇಲೆ ಏನೋ ಆ್ಯಕ್ಷನ್ ಇರುತ್ತೆ. ಆವಾಗ ಆ ಒಂದು ಪ್ರಾಪರ್ಟಿ ಬೇರೆ ಜ್ಯೂರಿಸ್ಡಿಕ್ಷನಲ್ಲಿ ಇದ್ದಾಗ ಆ ಕೋರ್ಟಿಗೆ ನಾವು ಕಳಿಸ್ತೀವಿ. ಥರ್ಡ್, ದ ಡಿಕ್ರಿ ಡೈರೆಕ್ಟ್ಸ್ ಸೇಲ್ ಆರ್ ಡೆಲಿವರಿ ಆಫ್ ಪ್ರಾಪರ್ಟಿ ಔಟ್ಸೈಡ್ ದ ಲೋಕಲ್ ಲಿಮಿಟ್ಸ್ ಆಫ್ ಒರಿಜಿನಲ್ ಕೋರ್ಟ್. ನೋಡಿ, ಒಂದು ಡಿಕ್ರಿ ಹಿಂಗಾಗಿರುತ್ತಲ್ವಾ, ಆ ಪ್ರಾಪರ್ಟಿನ ಡಿಸ್ಪೋಸ್ ಮಾಡುವಂಥ ಪರಿಸ್ಥಿತಿ ಇರ್ಬೋದು, ಏನು ಮಾರಾಟ ಮಾಡುವಂಥ ಸಿಚುವೇಶನ್ ಇರ್ಬೋದು, ಅಥವಾ ಇನ್ನೊಬ್ಬನಿಗೆ ಡೆಲಿವರಿ ಮಾಡುವಂಥ ಸಿಚುವೇಶನ್ ಇರ್ಬೋದು. ಈ ಎರಡೂ ಸಂದರ್ಭದಲ್ಲಿ ಆ ಒಂದು ಪ್ರೊಸೆಸ್ ಇದೆಯಲ್ಲ, ಅದು ಒರಿಜಿನಲ್ ಕೋರ್ಟಿನ, ಮೂಲ ನ್ಯಾಯಾಲಯದ ಒರಿಜಿನಲ್ ಕೋರ್ಟಿನ ನ್ಯಾಯಿಕ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಆವಾಗ ಅದು ಯಾವ ನ್ಯಾಯಿಕ ವ್ಯಾಪ್ತಿಯಲ್ಲಿ ಬರ್ತದೋ ಅಲ್ಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಲಾಗ್ತದೆ. ದಿಸ್ ಈಸ್ ಎನ್ ಇಂಪಾರ್ಟೆಂಟ್ ಸೆಕ್ಷನ್. ವೈ ಟ್ರಾನ್ಸ್ಫರ್ ಈಸ್ ಡನ್ ಅಂತ ಹೇಳಿ ಯಾಕೆ ಮಾಡ್ತದೆ ಅನ್ನೋದನ್ನು, ಈ 3 ಕಾರಣಗಳನ್ನು ನೀವು ಈ ಸೆಕ್ಷನ್ನಲ್ಲಿ ನೋಡ್ಬೋದು. ತೀರ್ಪು ಬಾಧ್ಯನ ನಿವಾಸ ವ್ಯವಹಾರ ಆಸ್ತಿ ಬೇರೆ ಪ್ರದೇಶದಲ್ಲಿದ್ದರೆ, ಅಥವಾ ತೀರ್ಪು ಆ ಪ್ರದೇಶಕ್ಕೆ ಸಂಬಂಧಿಸಿದ ಆಸ್ತಿಯ ಮಾರಾಟ ಹಾಗೂ ಹಸ್ತಾಂತರವನ್ನು ಸೂಚಿಸಿದರೆ ತೀರ್ಪನ್ನು ಆ ಪ್ರದೇಶದ ನ್ಯಾಯಾಲಯಕ್ಕೆ ವರ್ಗಾಯಿಸಬಹುದು. ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲ, ಈ ವರ್ಗಾವಣೆಗೊಂಡಂತಹ ಕೋರ್ಟ್ ಇದೆಯಲ್ಲ, ಇದು ಆ ಯಥಾವತ್ತಾಗಿ ಆ ಒಂದು ತೀರ್ಪನ್ನು ಏನು ಮಾಡಬೇಕದು ಜಾರಿಗೊಳಿಸಬೇಕು. ಆ ಒಂದು ನಿಯಮವನ್ನು ಈ ಪ್ರಕರಣದಲ್ಲಿಯೂ ಹೇಳಲಾಗಿದೆ. ಏನಿದು? ಚೋಟಮಲ್ ವರ್ಸಸ್ ಕುಂದೋಮಲ್ ಗಂಗಾರಾಮ್ 1960ಯ ಪ್ರಕರಣ. ದ ಟ್ರಾನ್ಸ್ಫರ್ ಆಫ್ ಎ ಡಿಕ್ರಿ ಮಸ್ಟ್ ಸ್ಟ್ರಿಕ್ಟ್ಲಿ ಕಂಪ್ಲೈ ವಿತ್ CPC provisions. It also held that executing court cannot go behind the decree to impose personal liability on partners if the decree itself is explicitly limited to execution of assets of the partnership. ಅಂದರೆ ಅದರಲ್ಲಿ ಏನು ಡಿಕ್ರಿಯಲ್ಲಿ ಇರುವಂತಹ ವಿಷಯಕ್ಕೆ ಮಾತ್ರ ಈ ಟ್ರಾನ್ಸ್ಫರ್ ಆದಂತಹ ಕೋರ್ಟ್ ಏನಿರ್ತದಲ್ಲ, ಅದನ್ನು ಮಾತ್ರ ಜಾರಿಗೊಳಿಸುವ ಅಧಿಕಾರ ಇದೆ ಅನ್ನೋದನ್ನು ನಾವು ಈ ಕೇಸ್ನ ಮುಖಾಂತರನೂ ಕೂಡ ಹೇಳ್ಬೋದು. ಎಸ್. ದೆನ್ 47. ಕ್ವಶನ್ಸ್ ಟು ಬಿ ಡಿಟರ್ಮೈನ್ಡ್ ಬೈ ಎಕ್ಸಿಕ್ಯೂಟಿವ್ ಕೋರ್ಟ್. ಒಮ್ಮೆ ಯಾವ ಕೋರ್ಟ್ ಅದನ್ನು ಜಾರಿಗೊಳಿಸ್ತದೋ, ಒರಿಜಿನಲ್ ಕೋರ್ಟನ್ನು ಬಿಟ್ಟುಬಿಡಿ ನೀವು, ಆ ಒರಿಜಿನಲ್ ಕೋರ್ಟಿಂದ ಇನ್ನೊಂದು ಕೋರ್ಟಿಗೆ ಒಂದು ಡಿಕ್ರಿ ಟ್ರಾನ್ಸ್ಫರ್ ಆದಮೇಲೆ ಅವರು ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು, ಅಥವಾ ಅವ್ರ ಮುಂದಿರ್ತಕ್ಕಂಥ ಪ್ರಶ್ನೆಗಳೇನು, ನಿರ್ಧರಿಸಬೇಕಾದಂಥ ಪ್ರಶ್ನೆಗಳೇನು. ಆಲ್ ಕ್ವಶನ್ಸ್ ಅರೈಸಿಂಗ್ ಬಿಟ್ವೀನ್ ದ ಪಾರ್ಟೀಸ್ ರಿಲೇಟಿಂಗ್ ಟು ದ ಎಕ್ಸಿಕ್ಯೂಷನ್ ಓನ್ಲಿ
ಡಿಸ್ಚಾರ್ಜ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ಈ 3 ಶಬ್ದ ಇಂಪಾರ್ಟೆಂಟು. ಈ 3ಕ್ಕೆ ಮಾತ್ರ ಎಕ್ಸಿಕ್ಯೂಷನ್ ಕೋರ್ಟಿನ ಅಧಿಕಾರ ವ್ಯಾಪ್ತಿ ಇರುತ್ತದೆ. ಏನು? ಎಕ್ಸಿಕ್ಯೂಷನ್ ಹೆಂಗೆ ಮಾಡಬೇಕು, ಡಿಸ್ಚಾರ್ಜ್ ಹೆಂಗೆ ಮಾಡಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಹೆಂಗೆ ಆಗಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಯಾರಿಗೆ ಆಗ್ತದೆ? ಜಡ್ಜ್ಮೆಂಟ್ ಡಿಕ್ರಿ ಹೋಲ್ಡರ್ಗೆ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಆಗಬೇಕು. ಡಿಕ್ರಿ ಹೋಲ್ಡರ್ಗೆ ತೃಪ್ತಿ ಆಗ್ಬೇಕು. ತೃಪ್ತಿ ಆಗ್ಬೇಕಂದ್ರೆ ಏನು? ಅದು ಎಕ್ಸಿಕ್ಯೂಷನ್ ಆಗಬೇಕು. ಏನಾದ್ರು ಡಿಸ್ಚಾರ್ಜ್ ಮಾಡುವಂಥದ್ದಿದ್ರೆ ಅದು ಆಗಬೇಕು. ಆಫ್ ದ ಡಿಕ್ರಿ ಶಾಲ್ ಬಿ ಡಿಟರ್ಮೈನ್ಡ್ ಬೈ ದ ಎಕ್ಸಿಕ್ಯೂಟಿವ್ ಕೋರ್ಟ್. ಯಾವ ರೀತಿ ಮಾಡಬೇಕು, ಈ ಡಿಕ್ರಿಯನ್ನು ಸಂಪೂರ್ಣವಾಗಿ ಸಂತೃಪ್ತಿಯಿಂದ ಅದು ಮುಗಿಬೇಕು ಅನ್ನುವುದನ್ನು ಯಾವ ರೀತಿಯಾಗಿ ಮಾಡಬೇಕು ಇದನ್ನು ಅನ್ನೋ ಒಂದು ವಿಚಾರ ಮಾತ್ರ ಆ ಕೋರ್ಟಿಗಿರುತ್ತೆ. ತೀರ್ಪು ಜಾರಿಗೆ ತರುವುದು ಅದರ ತೃಪ್ತಿ ಅಥವಾ ಬಿಡುಗಡೆಯ ಕುರಿತು ಪಕ್ಷಗಳ ಮಧ್ಯೆ ಹುಟ್ಟುವ ಎಲ್ಲ ಪ್ರಶ್ನೆಗಳನ್ನು, ದೇರ್ ಮೇ ಬಿ ಡಿಸ್ಪ್ಯೂಟ್ ಅಗೇನ್, ನಾನು ಹಿಂಗೆ ಹಾಗೆ ಅವೆಲ್ಲ ಡಿಸ್ಪ್ಯೂಟ್, ಆ ಥರದ ಡಿಸ್ಪ್ಯೂಟ್ ಬಂದಾಗ ಅವುಗಳನ್ನು ಸರಿಪಡಿಸುವಂತಹ ಕೆಲಸ ಯಾವುದು? ಎಕ್ಸಿಕ್ಯೂಟಿಂಗ್ ಕೋರ್ಟ್ದು. ಎಕ್ಸಿಕ್ಯೂಟಿಂಗ್ ಕೋರ್ಟ್ ಮೇ ಬಿ ಒರಿಜಿನಲ್ ಕೋರ್ಟ್ ಆರ್ ಟ್ರಾನ್ಸ್ಫರ್ಡ್ ಕೋರ್ಟ್. ದ ಪ್ರೊವಿಷನ್ಸ್ ಪ್ರಿವೆಂಟ್ ಮಲ್ಟಿಪ್ಲಿಸಿಟಿ ಆಫ್ ಪ್ರೊಸೀಡಿಂಗ್ಸ್ ಆ್ಯಂಡ್ ಎನ್ಶ್ಯೂರ್ಸ್ ಸ್ಪೀಡಿ ಜಸ್ಟಿಸ್. ನೋಡಿ, ಡಿಕ್ರಿಯ ಮೆರಿಟ್ ಮೇಲೆ ಹೋಗಂಗಿಲ್ಲ ಅವರು. ದೇ ಶುಡ್ ನಾಟ್ ಥಿಂಕ್ ಅಬೌಟ್ ದ ಮೆರಿಟ್ಸ್ ಆಫ್ ದ ಡಿಕ್ರಿ. ದ ಕೋರ್ಟ್ ಶುಡ್ ಓನ್ಲಿ ಥಿಂಕ್ ಅಬೌಟ್ ಹೌ ಇಟ್ ಶುಡ್ ಬಿ ಎಕ್ಸಿಕ್ಯೂಟೆಡ್ ಟು ದ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಡಿಕ್ರಿ ಹೋಲ್ಡರ್ ಆ್ಯಂಡ್ ಹೌ ಇಟ್ ಈಸ್ ಟು ಸ್ಯಾಟಿಸ್ಫೈ ಹಿಮ್ ಅನ್ನೋದನ್ನು ಈ ಒಂದು ಸೆಕ್ಷನ್ನಲ್ಲಿ ನಾವು ಹೇಳ್ತೀವಿ 47ನಲ್ಲಿ. ದೆನ್ 51 ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್. ನೋಡಿ, ಇವುಗಳ ಬಗ್ಗೆ ವಿಶೇಷವಾಗಿ ನಿಮಗೆ ಶಾರ್ಟ್ ನೋಟ್ಸ್ ಕೇಳುವಂಥ ಚಾನ್ಸ್ ಇರ್ತದೆ. ಒಂದೊಂದಾಗಿ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅವನು ಯಾವ ರೀತಿಯಲ್ಲಿ ಒಂದು ಡಿಕ್ರಿಯನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಇಫ್ ದೇರ್ ಇಸ್ ಎ ಡಿಕ್ರಿ, ಈ ಡಿಕ್ರಿಯನ್ನು ಅನೇಕ ವಿಧಗಳಿದ್ದಾವೆ ಇದರಾಗೆ. ಓಕೆ, ABCD 5 ways ಆಫ್ ಡಿಸ್ಪೋಸಿಂಗ್ ದಿ ಡಿಕ್ರಿ ಆರ್ ಎಕ್ಸಿಕ್ಯೂಟಿಂಗ್ ದಿ ಡಿಕ್ರಿ. ಆ 5 ways ಏನಾಗುತ್ತೆ ಅಂತಂದರೆ, ಇಟ್ ಡಿಪೆಂಡ್ಸ್ ಆನ್ ದ ಕಂಟೆಂಟ್ ಆಫ್ ದ ಡಿಕ್ರಿ. ಇಟ್ ಡಿಪೆಂಡ್ಸ್ ಆನ್ ದ ಕಂಟೆಂಟ್. ಅದರಲ್ಲಿ ಏನು ಕೆಲಸ ಇದೆ ಅದರ ಮೇಲೆ. ಏನೇನು ಕೆಲಸ ಇರ್ಬೋದು? ಒಂದು, ಡೆಲಿವರಿ ಆಫ್ ಪ್ರಾಪರ್ಟಿ, ಆಸ್ತಿಯ ಹಸ್ತಾಂತರ. ಕೋರ್ಟ್ನಲ್ಲಿ ಒಂದು ವ್ಯಾಜ್ಯ ಆಗಿರುತ್ತೆ, ಆಸ್ತಿ ನಂದು ನಿಂದು ಅಂಥೇಳಿ. ಕೊನೆಗೆ ಯಾವುದು ಡಿಕ್ರಿ ಹೋಲ್ಡರ್ ಇರ್ತಾನಲ್ಲ, ಅವನ ಪರವಾಗಿ ಆಸ್ತಿ ಆಗಿರುತ್ತೆ. ಆವಾಗ ಆಸ್ತಿ ಅವನಿಗೆ ಹಸ್ತಾಂತರ ಆಗಬೇಕು, ಇನ್ನೊಬ್ಬನ ಕಡೆಯಿಂದ ಹಸ್ತಾಂತರ ಆಗಬೇಕು. ಸೊ ದಿಸ್ ಈಸ್ ಒನ್ ಟೈಪ್ ಆಫ್ ಎಕ್ಸಿಕ್ಯೂಷನ್. Second one is attachment and sale of property. ಇದನ್ನು ಯಾವಾಗ ಮಾಡ್ತೀವಿ ನಾವು? ಅವನಿಗೆ ಎಷ್ಟೋ ದುಡ್ಡು ಕೊಡಬೇಕಾಗಿರ್ತದೆ. ಆವಾಗ ಜಜ್ಮೆಂಟ್ ಡೆಟರ್ನ ಹತ್ರ ದುಡ್ಡು ಕೊಡೋ ಚಾನ್ಸಸ್ ಇರೋದಿಲ್ಲ. ಹಿ ಈಸ್ ನಾಟ್ ಏಬಲ್ ಟು ಗಿವ್. ಆವಾಗ ಅವನ ಹತ್ರ ಇರ್ತಕ್ಕಂಥ ಆಸ್ತಿಗಳನ್ನು ಮಾರಿ ಅಥವಾ ಅದನ್ನು ಯಾರಿಗೋ ಅಟ್ಯಾಚ್ ಮಾಡಿ ಆ ಹಣವನ್ನು ಕೊಡಬೇಕಾಗ್ತದೆ. ಅಂತಹ ಒಂದು ಎಕ್ಸಿಕ್ಯೂಷನ್. ದಿಸ್ ಈಸ್ that type of execution. Then the third is very interesting. Arrest and detention of judgment debtor. ನೋಡಿ, ಸಿವಿಲ್ ಕೇಸಲ್ಲೂ ಅರೆಸ್ಟ್ ಮಾಡ್ಬೋದು. ಇನ್ ಸಿವಿಲ್ ಕೇಸಸ್ ಆಲ್ಸೋ ಅರೆಸ್ಟ್ ಈಸ್ ಪಾಸಿಬಲ್. ಸಾಮಾನ್ಯ ಏನಾಗುತ್ತೆ ಅಂತಂದರೆ, ಆ ವ್ಯಕ್ತಿ ಜಜ್ಮೆಂಟ್ ಡೆಟರ್ ಇರ್ತಾನಲ್ಲ, ಒಮ್ಮೆ ತೀರ್ಪು ಅವನ ವಿರುದ್ಧ ಬರ್ತದೆ ಅಂತ ಗೊತ್ತಾದರೆ ಆವಾಗ ಅವನ ಆಸ್ತಿನ ಬೇರೆ ಮಾರುವಂಥದ್ದು, ಅದನ್ನು ಡಿಸ್ಪೋಸ್ ಮಾಡುವಂಥದ್ದು, ಈ ಥರದ ಕ್ರಿಯೆಯಲ್ಲಿ ಅವನು ತೊಡಗಿಸ್ಕೊಂಡು ಬಿಡ್ತಾನೆ. ಅದು ಅಕಸ್ಮಾತು ಜಜ್ಮೆಂಟ್ ಡಿಕ್ರಿ ಹೋಲ್ಡರ್ಗೆ ಗೊತ್ತಾದರೆ, ಡಿಕ್ರಿ ಹೋಲ್ಡರ್ ಕೋರ್ಟ್ ಹತ್ರ ಹೋಗ್ತಾನೆ, ಸರ್ ಹಿಂಗೆ ಮಾಡ್ತಾ ಇದ್ದಾನೆ ಅವನು, ಹೀಗೆ ಅವನ ಆಸ್ತಿ ಎಲ್ಲ ಡಿಸ್ಪೋಸ್ ಮಾಡಿಬಿಡ್ತಾನೆ. ಆವಾಗ ಅದನ್ನು ಮಾಡಬಾರ್ದು ಅಂಥೇಳಿ ನಾವೇನು ಮಾಡ್ತೀವಿ? ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತೀವಿ. ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಜೈಲಲ್ಲಿ ಇಡ್ತೀವಿ. ಅಂಥ ಕ್ರಿಯೆಗಳಲ್ಲಿ ಅವನು ಭಾಗವಹಿಸಬಾರ್ದು. ಯಾಕಂದರೆ ನ್ಯಾಯ ಸಿಗಬೇಕಲ್ವಾ? ಯಾವುದು ಡಿಕ್ರಿ ಹೋಲ್ಡರ್ಗೆ ನ್ಯಾಯ ಸಿಗೋದಕ್ಕೋಸ್ಕರ ನಾವೇನು ಮಾಡ್ತೀವಿ? ಅವನು ಅರೆಸ್ಟ್ ಮಾಡ್ತೀವಿ. ದಟ್ ಈಸ್ ಆಲ್ಸೋ ಒನ್ ಎಕ್ಸಿಕ್ಯೂಷನ್, ಟೈಪ್ ಆಫ್ ಎಕ್ಸಿಕ್ಯೂಷನ್. ಅವನು ಅರೆಸ್ಟ್ ಮಾಡಿಬಿಟ್ರೆ ಅವಾಗ ಹೆದರಿ ಅವನು ಒಪ್ಕೊಂಡು ಏನು ಮಾಡಬೇಕು ಅದನ್ನೆಲ್ಲ ಮಾಡುವಂಥ ಸಾಧ್ಯತೆಗಳಿರ್ತದೆ. ಇದಕ್ಕೆ ಒಂದು ಡಿಕ್ರಿ ಇಶ್ಯೂ ಮಾಡ್ಬೋದು. ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಆಫ್ ದ ಜಜ್ಮೆಂಟ್ ಡೇಟರ್. ದೆನ್ ಅಪಾಯಿಂಟ್ಮೆಂಟ್ ಆಫ್ ಎ ರಿಸೀವರ್. ಈಗ ಫಾರ್ ಎಕ್ಸಾಂಪಲ್ ಯಾವನು ಏನು ಹೇಳ್ತೀರಿ, ಇನ್ಸಾಲ್ವೆಂಟ್ ಆದ ಅಂತಂದರೆ, ಆ ಇನ್ಸಾಲ್ವೆಂಟ್ ಆದಂಥ ವ್ಯಕ್ತಿಗೆ ಅವನಿಗೆ ಒಬ್ಬ ರಿಸೀವರ್ನ ಅಪಾಯಿಂಟ್ ಮಾಡಬೇಕು. ಯಾಕಂದರೆ ಅವನು ಯಾವುದೇ ವ್ಯವಹಾರವನ್ನು ಮಾಡೋ ಹಾಗಿಲ್ಲ. ಅವನು ಹಿ ಈಸ್ ಎ ಮ್ಯಾನ್ ಹೂ ಕಾಂಟ್ ಹ್ಯಾಂಡಲ್ ಎನಿ ಟ್ರಾನ್ಸಾಕ್ಷನ್ಸ್, ಬಿಸ್ನೆಸ್. ಅದು ಅವನು ಏನು ಇರ್ತಾನೆ, ಅವನು ದಿವಾಳಿ ಇದ್ದಿರ್ತಾನೆ, ಅವನಿಗೇನು ಮಾಡೋಕ್ಕೆ ಕೊಡಲ್ಲ. ಅವನ ಬದಲಾಗಿ ಅವನಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿಗಳೇನದಲ್ಲ ಅವನ್ನೆಲ್ಲ ಅಕೌಂಟ್ ಮಾಡಿ ಅದರಿಂದ ಎಷ್ಟು ದುಡ್ಡು ಬರ್ತದೆ ಆ ದುಡ್ಡನ್ನು ಯಾವ ಸಾಲಗಾರರಿಗೆ ಕೊಡಬೇಕು ಅಂತಕ್ಕಂಥ ಡಿಸಿಷನ್ ಮಾಡುವಂತಹ ಕೆಲಸ ಯಾರಿಗಿರ್ತದೆ? ರಿಸೀವರ್ಗಿರ್ತದೆ. ಅವನ್ನ ಅಪಾಯಿಂಟ್ಮೆಂಟ್ ಮಾಡಬೇಕಾಗ್ತದೆ. ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಎಕ್ಸಿಕ್ಯೂಷನ್. ಸಚ್ ಅದರ್ ಮ್ಯಾನರ್
ಆ್ಯಸ್ ದ ನೇಚರ್ ಆಫ್ ರಿಲೀಫ್ ರಿಕ್ವೈರ್ಸ್. ಒಂದು ವೇಳೆ ಕೋರ್ಟ್ ಏನು ಮಾಡ್ಬೋದು, ಇವು ಸ್ಟ್ಯಾಂಡರ್ಡ್ 4 ಬಿಟ್ಟು ಬೇರೆ ಇನ್ನೂ ಒಂದು ಪದ್ಧತಿನ ಅನುಸರಿಸಬೇಕು ಅಂದರೆ ಕೋರ್ಟ್ಗೆ ಆವಾಗ ಅದಕ್ಕೆ ಪವರ್ ಇದೆ, ಅನುಸರಿಸುವಂಥ ಪವರ್ ಇದೆ. ಒಂದು ನಿಮಿಷ. ಸೊ ಬೇರೆ ಪದ್ಧತಿಯನ್ನೇ ಈ ರೀತಿಯಾದಂಥ 5 ವಿಧದಲ್ಲಿ ನೀವೇನು ಮಾಡ್ಬೋದು, ಎಕ್ಸಿಕ್ಯೂಷನ್ ಮಾಡೋ ಯಾವುದೇ ಒಂದು ಡಿಕ್ರಿಯೇ ಎಕ್ಸಿಕ್ಯೂಷನ್ ಮಾಡ್ಬೋದು, ಎಕ್ಸಿಕ್ಯೂಷನ್ ಆಫ್ ಎ ಡಿಕ್ರಿ. ದೆನ್ ಅಟ್ಯಾಚ್ಮೆಂಟ್ ಆ್ಯಂಡ್ ಸೇಲ್, ಅದರ ಬಗ್ಗೆ ಸೆಕ್ಷನ್ 60 to 74 ವಿವರವಾದಂತಹ ವಿವರಣೆ ಇದೆ. ಅಟ್ಯಾಚ್ಮೆಂಟ್ ಆ್ಯಂಡ್ ಸೇಲಲ್ಲಿ 60 to 74. This section regulates the process of attachment, sale, distribution of proceeds in execution of decrees. ನೋಡಿ, ಒಂದು ಡಿಕ್ರಿಯಲ್ಲಿ ಆಸ್ತಿಯನ್ನು ಅಟ್ಯಾಚ್ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ಆಮೇಲೆ ಆ ಬಂದಂತಹ ಹಣ ಇರುತ್ತಲ್ವಾ ಅದನ್ನು ಹಂಚುವಂಥದ್ದು ಯಾರಿಗೆ ತಲುಪಬೇಕೋ ಅದನ್ನು ತಲುಪಿಸುವಂಥದ್ದು. 60 ನೋಡಿ, ಅದರಲ್ಲಿ 60 ಏನು ಹೇಳ್ತೆ, ಪ್ರಾಪರ್ಟಿ ಲಯಬಲ್ ಟು ಅಟ್ಯಾಚ್ಮೆಂಟ್ ಆ್ಯಂಡ್ ಸೇಲ್ ಬಗ್ಗೆ ಮಾತಾಡ್ತಾರೆ. ಆಲ್ ಪ್ರಾಪರ್ಟೀಸ್ ಆಫ್ ದ ಜಜ್ಮೆಂಟ್ ಡೆಟರ್ are liable for attachment except those exempted by such laws. ಒಂದಿಷ್ಟು ದುಡ್ಡು ಕೊಡಬೇಕು, ಒಂದು 50 ಲಕ್ಷ 1 ಕೋಟಿ ಕೊಡಬೇಕು ಅಂತ ಹೇಳಿ ಏನು ಒಂದು ಡಿಕ್ರಿ ಆಯಿತು ಅಂತ ಇಟ್ಕೊಳ್ಳಿ. ಆ 50 ಲಕ್ಷಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆಸ್ತಿ ಪಾಸ್ತಿ ಏನಿದೆ ಎಲ್ಲನೂ ಅವ್ರು ಏನು ಮಾಡ್ತಾರೆ, ಅಟ್ಯಾಚ್ಮೆಂಟ್ ಮಾಡ್ತಾರೆ. ಆಮೇಲೆ ಎಲ್ಲನೂ ಆಕ್ಷನ್ಗೆ ಹಾಕ್ತಾರೆ. ಆಮೇಲೆ ಬಂದ ದುಡ್ಡನ್ನು ಏನು ಮಾಡ್ತಾರೆ, ಡಿಕ್ರಿ ಹೋಲ್ಡರ್ಗೆ ಕೊಡ್ತಾರೆ. ಬಂದ ದುಡ್ಡನ್ನು ದೇ ವಿಲ್ ಗಿವ್ ಇಟ್ ಟು ಡಿಕ್ರಿ ಹೋಲ್ಡರ್. ಒಮ್ಮೆ ಏನಾಗ್ಬೋದು ಅಂತಂದರೆ ಅದು ಶಾರ್ಟೇಜ್ ಆಗ್ಬೋದು ಅಥವಾ ಹೆಚ್ಚಾಗ್ಬೋದು. ಉಳಿದಿರ್ಬೇಕಾದ್ರೆ ಅವನಿಗೆ ಕೊಡ್ಬೋದು. ಉಳಿದಿರ್ಬೇಕಾದ್ರೆ ನಾವೇನು ಮಾಡ್ಬೋದು, ಜಡ್ಜ್ಮೆಂಟ್ ಡೆಟರ್ಗೆ ಕೊಡ್ಬೋದು. ಇಲ್ಲಾಂದರೆ ಈ ಒಂದು ಪ್ರೊಸೆಸ್ಸನ್ನು 60 to 74 ಸೆಕ್ಷನ್ನಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ವಿವರವಾಗಿ ಹೇಳಿದ್ದಾರೆ. ಆದರೂ ಒಂದನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಗೆ ಕನಿಷ್ಠ ಜೀವನ ಮಾಡುವಂತಹ ಅವಶ್ಯಕತೆ ಇರ್ತದೆ, ಅದನ್ನು ಕಿತ್ಕೊಳ್ಳೋ ಹಾಗಿಲ್ಲ. ಅದನ್ನು ನೀವು ಅಟ್ಯಾಚ್ಮೆಂಟ್ ಮಾಡೋಂಗಿಲ್ಲ. ಯು ಕಾಂಟ್ ಡೂ ದಿಸ್. ಎಂಥದ್ದು, ಅವನ ಬಟ್ಟೆ, ಟೂಲ್ಸ್ ಆಫ್ ಆರ್ಟಿಸನ್, ಒಬ್ಬ ಏನೋ ಅವನು ಆರ್ಟ್ ಮಾಡ್ಕೊಂಡು ಜೀವನ ಮಾಡ್ತಿದ್ದಾನೆ ಅಂತ ಇಟ್ಕೊಳ್ಳಿ, ಅವನ ಟೂಲ್ಗಳನ್ನು. ಮತ್ತು ಹೌಸ್ ಹೋಲ್ಡ್ ಆ್ಯಂಡ್ ಲ್ಯಾಂಡ್ಸ್ ಅಂದರೆ ಅವನ ಮನೆಗೆ ಸಂಬಂಧಪಟ್ಟಂಥ ಏನು ಲ್ಯಾಂಡ್ ಇರ್ತದಲ್ವ ಅಂಥದನ್ನು ಏನು ಮಾಡೋಕ್ಕಾಗಲ್ಲ. ಇದರ ಒಂದು ಕ್ರಕ್ಸ್ ಹೇಳೋದಾದರೆ, ಕನಿಷ್ಠ ಅವನ ಜೀವನೋಪಾಯಕ್ಕೆ ಅಗತ್ಯವಾದಂತಹ ವಸ್ತುಗಳನ್ನು ನೀವು ಅಟ್ಯಾಚ್ಮೆಂಟ್ ಮಾಡೋಕ್ಕಾಗಲ್ಲ. ಅಷ್ಟು ಮಿನಿಮಮ್ ಅವನಿಗೆ ಬಿಡಲೇಬೇಕಾಗ್ತದೆ ಅನ್ನೋದನ್ನು ಸೆಕ್ಷನ್ 60 ಹೇಳ್ತದೆ. ಅದರ್ವೈಸ್ ರಿಮೈನಿಂಗ್ ಅಸೆಟ್ಸ್ ಆಲ್ ಯು ಕ್ಯಾನ್ ಅಟ್ಯಾಚ್, ಸೇಲ್ ಆ್ಯಂಡ್ ಅರೆಸ್ಟ್. ದೆನ್ ಪ್ರೈವೇಟ್ ಅಲಿನೇಷನ್ ಆಫ್ಟರ್ ಅಟ್ಯಾಚ್ಮೆಂಟ್ ವಾಯ್ಡ್. ಅಂದರೆ ಒಮ್ಮೆ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಅವನು ಜಜ್ಮೆಂಟ್ ಡೆಟರ್ ಅದನ್ನು ಯಾರಿಗಾರು ಬರ್ಕೊಡಕ್ಕೆ ಬರಲ್ಲ. ಆ ಬರೆದು ಕೊಟ್ಟದ್ದನ್ನು ತೊಗೊಂಡಿರೋನು ಮೂರ್ಖಾಗ್ತಾನೆ. ಹಿ ವಿಲ್ ಬಿಕಮ್ ಎ ಫೂಲ್. ನೆನ್ಪಿಟ್ಕೊಳ್ಳಿ, ಒಮ್ಮೆ ಆ ಒಂದು ಆಸ್ತಿ ಅಟ್ಯಾಚ್ಮೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಪ್ರೈವೇಟ್ ಸೇಲ್ ಆರ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಬೈ ದ ಜಜ್ಮೆಂಟ್ ಡೆಟರ್ ಈಸ್ ವಾಯ್ಡ್. ಈಸ್ ವಾಯ್ಡ್ ಮೀನ್ಸ್ ದಟ್ ಹ್ಯಾಸ್ ನೋ ವ್ಯಾಲ್ಯೂ. ಒಂದು ಖರೀದಿ ಪತ್ರ ಬರೆಸ್ಕೊಂತೀರಿ ನೀವು. ಈಗ ಎ ಬಿ ಈಸ್ ಜಜ್ಮೆಂಟ್ ಡೆಟರ್, ಎ ಈಸ್ ಡಿಕ್ರಿ ಹೋಲ್ಡರ್. ಈ ಡಿಕ್ರಿ ಹೋಲ್ಡರ್ ಇವನ ಹತ್ರ ಒಂದು 10 ಎಕರೆ ಹೊಲ ಇದೆ. 10 ಎಕರೆ ಹೊಲನ, ಈ 10 ಎಕರೆ ಹೊಲ ಇವನಿಗೆ ಸೇರುತ್ತೆ ಈಗ ಡಿಕ್ರಿ ಪ್ರಕಾರ. ಇವನು ಮಧ್ಯೆ ಏನು ಮಾಡ್ಬೋದು, ಇದನ್ನು ಸೇಲ್ ಮಾಡ್ಬೋದು. ಸೇಲ್, ದಿಸ್ ಸೇಲ್ ಈಸ್ ವಾಯ್ಡ್. ದಿಸ್ ಸೇಲ್ ಈಸ್ ವಾಯ್ಡ್. ಯಾಕೆ ಅಂತಂದ್ರೆ ಆಲ್ರೆಡಿ ಇದು ಅಟ್ಯಾಚ್ಮೆಂಟ್ ಡಿಕ್ರಿನಲ್ಲಿ ಅಟ್ಯಾಚ್ಮೆಂಟ್ ಆಗಿ ಹೋಗಿದೆ. ಡಿಕ್ರಿ ಪ್ರಕಾರ ಅದನ್ನು ಅಟ್ಯಾಚ್ಮೆಂಟ್ ಮಾಡ್ಕೊಂಡಾಗಿದೆ. ಅಟ್ಯಾಚ್ಮೆಂಟ್ ಮಾಡ್ಕೊಂಡ ಮೇಲೆ ಅವನ್ನ ಸೇಲ್ ಮಾಡೋಕ್ಕೆ ಅವನಿಗೆ ಪ್ರೈವೇಟ್ ತಾನಾಗಲಿ ಏನೋ ವ್ಯವಹಾರ ಅದ್ರ ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಈ ಸೆಕ್ಷನ್ 64ನ ಅರ್ಥ. 65 ಏನು ಹೇಳ್ತದೆ, ಪರ್ಚೇಸರ್ಸ್ ಟೈಟಲ್. ಆಫ್ಟರ್ ಕನ್ಫರ್ಮೇಷನ್ ಆಫ್ ಸೇಲ್, ದ ಪರ್ಚೇಸರ್ಸ್ ಟೈಟಲ್ ರಿಲೇಟ್ಸ್ ಬ್ಯಾಕ್ ಟು ದ ಡೇಟ್ ಆಫ್ ಸೇಲ್. ಮಾರಾಟ ದೃಢಪಟ್ಟ ಬಳಿಕ ಖರೀದಾರನ ಹಕ್ಕು ಆ ಮಾರಾಟದ ದಿನಾಂಕದಿಂದಲೇ ಆರಂಭವಾಗುತ್ತದೆ. He will get his rights. He will get his rights. Once a person purchases after confirmation of sale. ಒಮ್ಮೆ ಸೇಲ್ ಕನ್ಫರ್ಮ್ ಆಯಿತು ಅಂತ ಇಟ್ಕೊಳ್ಳಿ. ಸೇಲ್ ಯಾರ್ದು? ಆಫ್ಟರ್ ಅಟ್ಯಾಚ್ಮೆಂಟ್. ಸೇಲ್ ಆಫ್ಟರ್ ಅಟ್ಯಾಚ್ಮೆಂಟ್. ಬಟ್ ನಾಟ್ ದಿಸ್ ಸೇಲ್. ದಿಸ್ ಸೇಲ್ ಈಸ್ ಅನ್ ಇಲ್ಲಿಗಲ್ ಸೇಲ್. ದಟ್ ಕ್ಯಾನಾಟ್ ಬಿ ಡನ್ ಎಟ್ ಆಲ್. ಎಸ್. 73 ಏನು ಹೇಳ್ತದೆ?
ರೇಟೇಬಲ್ ಡಿಸ್ಟ್ರಿಬ್ಯೂಷನ್. ನೋಡಿ ಇದೊಂದು, ಈಗ ಪ್ಲೇಂಟಿಫ್ಸ್ ಇದ್ದಾರೆ ಅಂತ ಜಜ್ಮೆಂಟ್ ಡಿಕ್ರಿ ಹೋಲ್ಡರ್ 1, ಡಿಕ್ರಿ ಹೋಲ್ಡರ್ 2 ಹೀಗಿದ್ರು ಅಂತ ಇಟ್ಕೊಳ್ಳಿ. ಆವಾಗ ಈಗ ಇವನ್ ಪರ್ಸೆಂಟೇಜು ಆ ಡಿಕ್ರಿನಲ್ಲಿ 50% ಇದೆ, ಇವಂದು 40% ಇದೆ, ಇನ್ನೊಂದು ಡಿಕ್ರಿ ಹೋಲ್ಡರ್ 3 ಇದನ್ನಲ್ಲ ಇವಂದು 10% ಇದೆ ಅಂತ ಇಟ್ಕೊಳ್ಳೋಣ. ಈ ಪ್ರಾಪರ್ಟಿನ ಮಾರಿದ ಮೇಲೆ ಇವರು ಡಿಕ್ರಿ ಹೋಲ್ಡರ್ಸು, ಇವ್ರ ಪರವಾಗಿ ಜಜ್ಮೆಂಟ್ ಆಗಿದೆ, ಅವರು ಪ್ಲೇಂಟಿಫ್ ಇರ್ಬೋದು, ಡಿಫೆಂಡೆಂಟ್ ಇರ್ಬೋದು, ಡಿಕ್ರಿ ಇವ್ರ ಪರವಾಗಿ ಆಗಿದೆ, 3 ಜನ ಜಾಯಿಂಟ್ ಡಿಕ್ರಿ ಹೋಲ್ಡರ್ಸ್ ಅವರು. ಆವಾಗ ಅವ್ರದ್ದು ಒಬ್ಬೊಬ್ರದ್ದು ಆಸ್ತಿ ಒಬ್ಬೊಂದು 50% ಇದೆ, ಒಂದು 40 ಇದೆ, ಒಂದು 10% ಇದೆ. ಇಲ್ಲಿ ಬಂದಂತಹ ಆಸ್ತಿಯನ್ನು ನೀವೇನು ಮಾಡಬೇಕು, ಹಂಚಬೇಕಾದ್ರೆ ಇದನ್ನ ಈ ಪರ್ಸೆಂಟೇಜ್ ಪ್ರಕಾರ ಹಂಚಬೇಕು, ಎಲ್ಲ ಒಬ್ಬರಿಗೆ ಕೊಡೋಕ್ಕಾಗಲ್ಲ. ವೆನ್ ಮಲ್ಟಿಪಲ್ ಡಿಕ್ರಿ ಹೋಲ್ಡರ್ಸ್ seek execution, sale proceeds shall be distributed among them rateably. ಅವರ ಪ್ರಮಾಣ, ಅವ್ರ ಹಕ್ಕಿನ ಪ್ರಮಾಣ ಎಷ್ಟಿರ್ತದೆ ಆ ಪ್ರಮಾಣಕ್ಕೆ ತಕ್ಕನ ಹಾಗೆ ನಾವು ಅವರಿಗೆ ಏನು ಮಾಡಬೇಕಾಗುತ್ತದೆ, ಆ ಒಂದು ಏನು ಬೆನಿಫಿಟ್ ಇದೆಯಲ್ಲ ಅದನ್ನು ಹಂಚಬೇಕು. 74 ಏನು ಹೇಳ್ತದೆ, ರೆಸಿಸ್ಟೆನ್ಸ್. ಈ ವ್ಯಕ್ತಿ ಜಜ್ಮೆಂಟ್ ಡೆಟರ್ ಇದನ್ನಲ್ಲ, ಅವನು ಕೊಡಕ್ಕೆ ಒಪ್ಪೋದಿಲ್ಲ. ಜಜ್ಮೆಂಟ್ ಡೆಟರ್ JD, ಜಜ್ಮೆಂಟ್ ಡೆಟರ್, ನಾಟ್ DH, ಡಿಕ್ರಿ ಹೋಲ್ಡರ್ ಅಲ್ಲ. ಜಜ್ಮೆಂಟ್ ಡೆಟರ್ ಸುಲಭಕ್ಕೆ ಕೊಡಲ್ರಿ ಅವರು. ನಾವು ನೋಡಿದ್ವಿ ಭಾಳಷ್ಟು ಹಳ್ಳಿಗಳಲ್ಲಿ ಸಮಸ್ಯೆ ಏನಾಗ್ತದೆ ಅಂದರೆ ಎಕ್ಸಿಕ್ಯೂಷನ್ ಮಾಡಿಸೋದೇ ಬಹಳ ಕಷ್ಟ ಇರ್ತದೆ. ದೇರ್ ಆರ್ ಸೋ ಮೆನಿ ಅದರ್ ವೇಸ್. ಓಕೆ, ಅದಕ್ಕೆ ಇಫ್ ರೆಸಿಸ್ಟೆನ್ಸ್ ಆರ್ ಅಬ್ಸ್ಟ್ರಕ್ಷನ್ ಈಸ್ ಕಾಸ್ಡ್ ಡ್ಯೂರಿಂಗ್ ಡೆಲಿವರಿ ಆಫ್ ಪೊಸೆಷನ್, ಈ ಪೊಸೆಷನ್ ಡೆಲಿವರಿ ಆಗುವಾಗ ಏನಾದ್ರು ತೊಂದರೆ ಆದರೆ ನೀವು ಮತ್ತೆ ಪೊಲೀಸರು ಕರ್ಕೊಂಡ್ಬರ್ಬೇಕಾಗ್ತದೆ. ಡಿಕ್ರಿ ಹೋಲ್ಡರ್ ಮೇ ಸೀಕ್ ಪೊಲೀಸ್ ಏಡ್ and this section provides for that, or further order of the court. ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕೋರ್ಟ್ನಿಂದ ಮತ್ತೊಂದು ಆರ್ಡರ್ ತರ್ಬೋದು ನೀವು, ಯು ಕ್ಯಾನ್ ಬ್ರಿಂಗ್. ಇದನ್ನು ಎಕ್ಸಿಕ್ಯೂಷನ್ ಸ್ಟೇಜ್ ಅವ್ರು ಮಾಡ್ತಾರೆ. ಹಸ್ತಾಂತರದ ವೇಳೆ ವಿರೋಧ ಉಂಟಾದರೆ ತೀರ್ಪು ಹಕ್ಕುದಾರನು ಅಂದರೆ ಡಿಕ್ರಿ ಹೋಲ್ಡರ್ ನ್ಯಾಯಾಲಯ ಅಥವಾ ಪೊಲೀಸರ ಸಹಾಯವನ್ನು ಪಡೆದು ತಾನೇನು ಮಾಡ್ಬೋದು, ಪೊಸಿಷನ್ ತಗೊಳ್ಬೋದು ಅನ್ನೋದು ಸೆಕ್ಷನ್ 74ನಿಂದ ನಮಗೆ ಗೊತ್ತಾಗ್ತದೆ. ಸೊ those important sections I have discussed. ಅಂದರೆ ಯಾವುದೇ ಒಂದು ಡಿಕ್ರಿ ಎಕ್ಸಿಕ್ಯೂಷನ್ ಆಗಬೇಕಾದ್ರೆ ಆ ಎಕ್ಸಿಕ್ಯೂಷನ್ ಮಾಡುವಂಥ ವೇರಿಯಸ್ ಏನಾಗಿದೆ, ಅನೇಕ ಪದ್ಧತಿಗಳಿದ್ದಾವೆ. ದಿ ಪ್ರೊಸೆಸ್ ಆರ್ ಲೈಕ್ ದೀಸ್ ಆರ್ ದ ಪ್ರೊಸೆಸ್. ಇವೆಲ್ಲ ಈ ರೀತಿಯಾಗಿ ಅವನ್ನ ಡೆಲಿವರಿ ಮಾಡ್ಬೋದು. ಈ ರೀತಿಯಾಗಿ ಡೆಲಿವರಿ ಮಾಡುವಂತಹ ಸಂದರ್ಭದಲ್ಲಿ ಏನೇನು ಆಗ್ಬೋದು ಅನ್ನೋದನ್ನು ನಾವು ನೋಡಿದ್ದೀವಿ. ಈ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ, ಅವನು ಮೆತ್ತಿಗೆ ಯಾರಿಗೋ ಮಾರ್ಕೊಂಡ್ಬಿಡ್ತಾನೆ, ಆ ಮಾರಾಟ ಮಾಡ್ಕೊಂಡಿರ್ತಾನಲ್ಲ ಅದು ತೊಗೊಂಡು ಅವನು ಮೂರ್ಖ ಆಗ್ತಾನೆ, ಬಿಕಾಸ್ ದ್ಯಾಟ್ ಕಾಂಟ್ರಾಕ್ಟ್ ಈಸ್ ವೈಟ್. ಯಾವನು ಪ್ರತಿರೋಧ ವ್ಯಕ್ತಪಡಿಸ್ತಾನೆ, ನಾನು ಕೊಡೋದಿಲ್ಲ ಅಂತಾನೆ, ಆವಾಗ ನಾವು ಪೊಲೀಸ್ ತೊಗೊಂಡು ಹೋಗಿ ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಅದನ್ನು ಪೊಸಿಷನ್ ತೊಗೊಳ್ಬೋದು. ಆಮೇಲೆ ಅಟ್ಯಾಚ್ಮೆಂಟ್ ಆ್ಯಂಡ್ ಸೇಲ್ ಆಫ್ ಪ್ರಾಪರ್ಟಿ, ಒಬ್ಬ ವ್ಯಕ್ತಿಗೆ ಹಣ ಕೊಡಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ, ಆವಾಗ ಅವನ ಹತ್ರ ಹಣ ಇರೋದಿಲ್ಲ ಅಂದ್ರೆ ನಾವು ಒಂದು ಪ್ರಾಪರ್ಟಿನ ಅಟ್ಯಾಚ್ ಮಾಡ್ಕೊತೀವಿ, ಆಮೇಲೆ ಅದನ್ನು ಸೇಲ್ ಮಾಡ್ಕೊತೀವಿ. ಸೇಲ್ ಮಾಡಿದಂಥದ್ದನ್ನು ನಾವೇನು ಮಾಡಬೇಕು, ರೇಟೇಬಲಿ ಮೋರ್ ದ್ಯಾನ್ 1 ಡಿಕ್ರಿ ಹೋಲ್ಡರ್ ಇದ್ದರೆ ರೇಟೇಬಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತದೆ. ಒಂದು ವೇಳೆ ಅವರು ಪ್ರತಿರೋಧವನ್ನು ವ್ಯಕ್ತಪಡಿಸಿದರೆ ಅರೆಸ್ಟ್ ಮಾಡಬೇಕಾಗುತ್ತೆ. ಇನ್ನೊಂದು ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್, ಇನ್ನೂ ಒಂದು ಅರೆಸ್ಟ್ ಏನು ಅಂತಂದರೆ ಅವನು ಈ ರೀತಿ ಅಂತ ಕಿತಾಪತಿ ಮಾಡೋದು ಗೊತ್ತಾದರೆ ಅವನ್ನ ಜೈಲಿನಲ್ಲಿ ಇಡಿಸುವಂಥ ಅಧಿಕಾರವು ಡಿಕ್ರಿ ಹೋಲ್ಡರ್ಗೆ ಇರುತ್ತೆ ಅನ್ನೋದನ್ನು ನಾವು ನೋಡಬೇಕು. ಸೊ ಆದ್ದರಿಂದ these are certain factors which we have to look into. Now we will come to this side. Yes, order 22 ಏನು ಹೇಳುತ್ತೆ, we all those things what we have seen is all substantial things we have seen. ಅಂದರೆ CPC-ನಲ್ಲಿ ಸೆಕ್ಷನ್ನಲ್ಲಿ ಬರೆದಂತಹ ಎಲ್ಲ ವಿಚಾರಗಳು ಸಬ್ಸ್ಟ್ಯಾನ್ಷಿಯಲ್ ಇರ್ತವೆ, ಮತ್ತು ಆರ್ಡರ್ನಲ್ಲಿರುವಂಥವು ಅದರ ಪ್ರೊಸೀಜರ್ ಬಗ್ಗೆ ಇರ್ತವೆ. ಸಿ ಆರ್ಡರ್ ಈಸ್ ಆಲ್ವೇಸ್ ಫಾರ್ ಪ್ರೊಸೀಜರ್ ಆ್ಯಂಡ್ ಸೆಕ್ಷನ್ ಈಸ್ ಫಾರ್ ಸಬ್ಸ್ಟ್ಯಾನ್ಷಿಯಲ್ ಪಾಯಿಂಟ್ಸ್. ಆಮೇಲೆ ಏನಾಗುತ್ತೆ, ಈ ಆರ್ಡರ್ಗಳು ಒಂದೊಂದು ರಾಜ್ಯಕ್ಕೆ ಒಂದೊಂದು ಬದಲಿನೂ ಆಗ್ಬೋದು. ಇಟ್ ಮೇ ಬಿ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಸ್ಟೇಟ್ಸ್. ಬಟ್ CPC-ಯ ಸೆಕ್ಷನ್ಗಳನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ರಾಜ್ಯ ಸರ್ಕಾರ ಆರ್ಡರ್ಗಳಲ್ಲಿ ಸಣ್ಣ ಸಣ್ಣ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಪ್ರಾವಿಷನ್ ಇದೆ ಅನ್ನೋದನ್ನು ನೀವು ಗಮನಿಸಬೇಕು. ಆರ್ಡರ್ ಏನು ಹೇಳುತ್ತೆ ನೋಡಿ, ಆರ್ಡರ್ 22 ಪ್ರೊವೈಡ್ಸ್ ಎ ಡಿಟೇಲ್ಡ್ ಪ್ರೊಸೀಜರ್ ಹ್ಯಾವಿಂಗ್ 106 ರೂಲ್ಸ್, 106 ನಿಯಮಗಳನ್ನು ಹೊಂದಿದಂತಹ ವಿಶೇಷವಾದಂತಹ ವಿವರವಾದಂತಹ ಒಂದು ಆಜ್ಞೆ ಅಂತಂದರೆ ದಟ್ ಈಸ್ ಆರ್ಡರ್ 21. ನೋಡಿ ಇದರಲ್ಲಿ ರೂಲ್ಸ್ ವಿಚ್ ಕವರ್, ಇವನ್ನೆಲ್ಲ ಕವರ್ ಮಾಡ್ತದೆ. ಪೇಮೆಂಟ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಡಿಗ್ರೀಸ್, ಸ್ಟೇ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಎಕ್ಸಿಕ್ಯೂಷನ್, ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಆಫ್ ಜಜ್ಮೆಂಟ್ ಡೆಟರ್, ಅಟ್ಯಾಚ್ಮೆಂಟ್ ಆಫ್ ಸೇಲ್ ಪ್ರಾಪರ್ಟಿ, ರೆಸಿಸ್ಟೆನ್ಸ್ ಆ್ಯಂಡ್ ಅಬ್ಸ್ಟ್ರಕ್ಷನ್, ರೆಸ್ಟಿಟ್ಯೂಷನ್ ಆಫ್ ಪೊಸಿಷನ್. ಈ ಎಲ್ಲ ಆಯಾಮಗಳಲ್ಲೂ ಅದು ನಿಮಗೇನು ಮಾಡ್ತದೆ, ಹೆಲ್ಪ್ ಮಾಡ್ತದೆ.
ಅಂದರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇದು ಹೇಳ್ತದೆ. ಅಲ್ಲಿ ಮಾಡುವ ಪ್ರಾವಧಾನವನ್ನು ಸೆಕ್ಷನಲ್ಲಿ ಕೊಟ್ಟಿದ್ದೀವಿ, ಬಟ್ ಅವುಗಳ ಪದ್ಧತಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಆರ್ಡರ್ ಏನು ಮಾಡ್ತೀವಿ 21ನಲ್ಲಿ ನೋಡ್ತೀವಿ. ಕಾರ್ಯಗತಗೊಳಿಸುವ ಪ್ರಕ್ರಿಯೆ ನಮ್ಗೆ ಇದರಲ್ಲಿ ಸಿಗ್ತದೆ. ಪಾವತಿ, ತಡೆ, ಬಂಧನ, ಜಪ್ತಿ, ಮಾರಾಟ, ವಿರೋಧ, ಪುನರ್ ಹಸ್ತಾಂತರ ಎಲ್ಲ ವಿವರವನ್ನು ಈ 106 ನಿಯಮಗಳು ಹೇಳ್ತವೆ ಅನ್ನೋದನ್ನು ತಿಳ್ಕೊಬೇಕು. ಈ ಎಲ್ಲ ನಿಯಮಗಳನ್ನು ಯಾವುದನ್ನು ನೆನ್ಪಿಡೋಕ್ಕಾಗಲ್ಲ, ಎಲ್ಲ ಸೆಕ್ಷನ್ ನೆನ್ಪಿಡೋಕ್ಕಾಗಲ್ಲ. ವಾಟ್ ಯು ಹ್ಯಾವ್ ಟು ಡೂ ಈಸ್ ಯು ಹ್ಯಾವ್ ಟು ರಿಮೆಂಬರ್ ದ ರೇಂಜ್. ಆರ್ಡರ್ 36 to 74 ಆ್ಯಂಡ್ ರೆಡ್ ವಿತ್ ಸೆಕ್ಷನ್ 36 to 74 ರೆಡ್ ವಿತ್ ಆರ್ಡರ್ 21 ಅಂತ ಹೆಡ್ಡಿಂಗಲ್ಲಿ ನೀವು ಮೆನ್ಷನ್ ಮಾಡಿ ಈ ಬ್ರೀಫನ್ನು ನೀವು ಎಕ್ಸಾಮಲ್ಲಿ ಬರೆದ್ರೂ ನಿಮಗೆ ತೊಂದರೆ ಇಲ್ಲ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳ್ತೀನಿ. ಲಿಮಿಟೇಷನ್ಸ್ ಆನ್ ಎಕ್ಸಿಕ್ಯೂಷನ್, ಆದರೆ ಎಕ್ಸಿಕ್ಯೂಷನ್ ಮಾಡುವಲ್ಲಿ ಏನೇನು ಇತಿಮಿತಿಗಳಿದ್ದಾವೆ ಅನ್ನೋದನ್ನು ನಾನಿಲ್ಲಿ ನೋಡಿದ್ದೀನಿ. ಒಂದೇ ಇತಿಮಿತಿ ಅಂದರೆ ಅದೇ ಏನು ಡಿಗ್ರಿ ಇದೆಯೋ ಯಥಾವತ್ತಾಗಿ ಮಾಡೋದು ನಿಮ್ಮ ಕೆಲಸ. ಅದು ಬಿಟ್ಬಿಟ್ಟು ಅದು ಸರಿ ಇಲ್ಲ, ಅದರೊಳಗೆ ಡಿಗ್ರಿನೇ ಸರಿ ಇಲ್ಲ ಅಂತ ಹೇಳುವಂಥ ಅಧಿಕಾರ ಯಾವುದೇ ನ್ಯಾಯಾಲಯಕ್ಕೆ ಒಮ್ಮೆ ಡಿಗ್ರಿ ಆದಮೇಲೆ ಇಲ್ಲ. ಡಿಗ್ರಿ ಸರಿ ಇಲ್ಲ ಅಂತಂದರೆ ಅದು ಅಫೆಕ್ಟೆಡ್ ಪಾರ್ಟಿ ಏನು ಮಾಡಬೇಕು? ಹಿ ಹ್ಯಾಸ್ ಟು ಗೋ ಫಾರ್ ಅಪೀಲ್. ದಟ್ ಇಸ್ ದ ಥಿಂಗ್. ಅದರ್ವೈಸ್ ನೋ. ಒಂದು ಡಿಗ್ರಿ ಪರ್ ಇನ್ಕ್ಯೂರಿಯಮ್ ಇದೆ ಅಂತ ಇಟ್ಕೊಳ್ಳಿ, ಅದು ಕಾನೂನು ಬಾಹಿರವಾಗಿದೆ ಅಂದ್ಕೊಳ್ಳೋಣ, ಅವ್ರಿಗೊಂದು ಲಿಮಿಟೇಷನ್ ಪೀರಿಯಡ್ ಇರುತ್ತೆ. ಆ ಪೀರಿಯಡಿನ ಒಳಗಡೆ ಅವರು ಮೇಲ್ಮನವಿ ಸಲ್ಲಿಸದೆ ಹೋದರೆ ಅವರಿಬ್ಬರ ಮಧ್ಯೆ ಅದೇ ಲೀಗಲ್, ತಪ್ಪಿದ್ರೂ ಲೀಗಲ್. ದಟ್ ಈಸ್ ವಾಟ್ ಈಸ್ ಫೈನಾಲಿಟಿ ಅಂತಾರೆ, ಫೈನಾಲಿಟಿ ಆಫ್ ಎ ಜಜ್ಮೆಂಟ್. ಒಮ್ಮೆ ಅದು ಲೀಗಲ್ ಫೈನಾಲಿಟಿ ಅಂತಾರೆ. ಲೀಗಲ್ ಫೈನಾಲಿಟಿ ಆದರೆ ಮುಗೀತು. ಅದು ಜಜ್ಮೆಂಟ್ ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆ್ಯಂಡ್ ದಟ್ ಕಾನ್ಸೆಪ್ಟ್ ಈಸ್ ನೋನ್ ಆಸ್ ಕಾನ್ಸೆಪ್ಟ್ ಆಫ್ ರೆಸ್ ಜುಡಿಕಾಟ. Execution must be initiated within 12 years. ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರ 12 ವರ್ಷದ ಒಳಗಡೆ ಎಕ್ಸಿಕ್ಯೂಷನ್ ಮಾಡಿಸ್ಬೇಕು. 12 ವರ್ಷ ಆದಮೇಲೆ ಎಕ್ಸಿಕ್ಯೂಷನ್ ಲ್ಯಾಪ್ಸ್ ಆಗಿಬಿಡುತ್ತೆ. ದೆನ್ ಸರ್ಟನ್ ಪ್ರಾಪರ್ಟೀಸ್ ಆರ್ ಎಕ್ಸಮ್ಟ್ ಫ್ರಾಮ್ ಅಟ್ಯಾಚ್ಮೆಂಟ್. ನಾನು ನಿಮ್ಗೆ ಹೇಳಿದ್ನಲ್ವಾ, ಕೆಲವೊಂದು ಪ್ರಾಪರ್ಟಿನ, ಜೀವನೋಪಾಯಕ್ಕಿರುವಂತಹ ಪ್ರಾಪರ್ಟಿನ ಅಟ್ಯಾಚ್ಮೆಂಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಒಂದು ಕೇಸ್ ಇದೆ, ವಾಸುದೇವ್ ದಂಜಿಬಾಯಿ ಮೋದಿ ವರ್ಸಸ್ ರಾಜಾಬಾಯಿ ಪ್ರಕರಣ. ಆಮೇಲೆ ಅಬ್ದುಲ್ ರೆಹಮಾನ್ ಅಂತಕ್ಕಂಥದ್ದು, ರಾಜಾಬಾಯಿ ಅಬ್ದುಲ್ ರೆಹಮಾನ್. ಓಕೆ, ಎಕ್ಸಿಕ್ಯೂಟಿಂಗ್ ಕೋರ್ಟ್ ಕೆನಾಟ್ ಕ್ವಶನ್ ಡಿಕ್ರಿ ಆರ್ ವ್ಯಾಲಿಡಿಟಿ. ಡಿಕ್ರಿ ಆರ್ ವ್ಯಾಲಿಡಿಟಿ ದಟ್ ಇಟ್ ಕೆನಾಟ್ ಕ್ವಶನ್. ಡಿಕ್ರಿ ಆರ್ ವ್ಯಾಲಿಡಿಟಿ ದಟ್ ಕೆನಾಟ್ ಕ್ವಶನ್. ಅಂದರೆ ಎಕ್ಸಿಕ್ಯೂಟ್ ಮಾಡುವಂತಹ ಒಂದು ನ್ಯಾಯಾಲಯ ಡಿಕ್ರಿ ಸರಿ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಡಿಕ್ರಿ ಸರಿ ಇಲ್ಲ ಅಂತ ಹೇಳ, ದಟ್ ಈಸ್ ದ ಲಿಮಿಟೇಷನ್ ಅವೈಲೇಬಲ್. ಕಾರ್ಯಗತಗೊಳಿಸುವಿಕೆಯ ಮಿತಿಗಳು. ಎಕ್ಸಿಕ್ಯೂಟಿಂಗ್ ಕೋರ್ಟ್ ಕೆನಾಟ್ ಗೋ ಬಿಯಾಂಡ್. ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್. ಐ ಥಿಂಕ್ ದಿಸ್ ಹ್ಯಾಸ್ ಬಿಕಮ್ ರಿಪಿಟೇಷನ್. ದಿಸ್ ಈಸ್ ರಿಪಿಟೇಷನ್. ದಿಸ್ ಈಸ್ ಇನ್ ಕನ್ನಡ. ಓಕೆ, ದಿಸ್ ವಾಟ್ ಎವರ್ ದಿಸ್ ಸೈಡ್ ಈಸ್ ದೇರ್, ಇಟ್ ಈಸ್ ಇನ್ ಕನ್ನಡ. ಕನ್ನಡದಲ್ಲಿ ನೀವು ಅದನ್ನು ಬರ್ಕೋಬೋದು. Yes, we'll go to next point. Stay of execution. This is also another very important section. ಅಂದರೆ ಕೆಲವೊಂದು ಜೆನ್ಯೂನ್ ಪ್ರಕರಣಗಳಲ್ಲಿ, ನಿಜವಾದ ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ಎಕ್ಸಿಕ್ಯೂಷನ್ ಆರ್ಡರ್ ಸ್ಟೇ ಮಾಡ್ಬೋದು. ಅಂಡರ್ ಆರ್ಡರ್ 21 ರೂಲ್ 26, ಎಕ್ಸಿಕ್ಯೂಟಿಂಗ್ ಕೋರ್ಟ್ ಮೇ ಸ್ಟೇ ಎಕ್ಸಿಕ್ಯೂಷನ್ ಟೆಂಪ್ರರಿಲಿ ಫಾರ್ ಸಫಿಷಿಯಂಟ್ ಕಾಸ್ ಸಚ್ ಆಸ್ ಪೆಂಡಿಂಗ್ ಅಪೀಲ್ ಆರ್ ದೇರ್ ಮೇ ಬಿ ಎ ಕಾಂಪ್ರಮೈಸ್ ಆರ್ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್. ಇಂಥದ್ದೇನಾದ್ರು ಸಮಸ್ಯೆ ಇದ್ದರೆ, ಇನ್ಸಾಲ್ವೆನ್ಸಿ ಪ್ರಾಬ್ಲಮ್ ಇದ್ದರೆ, ಅಥವಾ ಅವ್ರು ತಮ್ಮ ಮಧ್ಯೆ ಕಾಂಪ್ರಮೈಸ್ ಮಾಡ್ಕೋತೀವಿ ಅಂತ ಹೇಳುವಾಗ, ಅಥವಾ ಅಪೀಲ್ ಪೆಂಡಿಂಗ್ ಇರುವಾಗ, ಆವಾಗ ಎಕ್ಸಿಕ್ಯೂಷನ್ ಡಿಕ್ರಿ ಮೇ ಬಿ ಸ್ಟೇಡ್. ನೀವು ಎಕ್ಸಿಕ್ಯೂಷನ್ ಡಿಕ್ರಿ ಹಾಕಿರ್ತೀರಿ, ನಿಮ್ಮ ಅಪೋಸಿಟ್ ಪಾರ್ಟಿ ಅಪೀಲ್ ಮಾಡಿರ್ತಾನೆ. ಆವಾಗ ಅವನು ಅಪೀಲ್ ಆರ್ಡರ್ ತಂದುಕೊಟ್ಟು, ಅಪೀಲ್ ನಂಬರ್ ತಂದುಕೊಟ್ಟು, ಸ್ವಾಮಿ ಇದು ಅಪೀಲಲ್ಲಿದೆ ಅಂತ ಹೇಳ್ತಾನೆ. ಆವಾಗ ಏನಾಗುತ್ತೆ, ಆ ಕೋರ್ಟ್ ನಿಮಗೆ ಸ್ಟೇ ಕೊಡುತ್ತೆ. ಅಥವಾ ಇಬ್ಬರು ಬಂದು ಹೇಳ್ತಾರೆ ಕೋರ್ಟಲ್ಲಿ, ಇಲ್ಲ ಸ್ವಾಮಿ ನಾವು ರಾಜಿ ಆಗ್ತಾ ಇದೀವಿ, ಸ್ವಲ್ಪ ಎಕ್ಸಿಕ್ಯೂಷನ್ ಡಿಲೇ ಮಾಡಿ ಅಂತ ಹೇಳ್ತಾರೆ. ಆವಾಗನು ಅಥವಾ ಯಾವಾಗೋ ಒಬ್ಬೊಂದು ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ ನಡೀತಾ ಇರ್ತದೆ. ಅಂಥ ಸಂದರ್ಭದಲ್ಲಿ, ಇಂತಹ ಕೆಲವು ಸಂದರ್ಭಗಳಲ್ಲಿ ನಾವೇನು ಮಾಡ್ಬೋದು, ಅದನ್ನು ತಡೆಯಾಜ್ಞೆಯನ್ನು ಹೊರಡಿಸ್ಬೋದು. ದಟ್ಸ್ ಇಟ್. ದೆನ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಡಿಕ್ರಿ. ದಿಸ್ ಇಸ್ ದ ಫೈನಲ್ ಸ್ಟೇಜ್. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಡಿಕ್ರಿ? ಅಂದರೆ ಡಿಕ್ರಿಯಲ್ಲಿ ಏನು ಹೇಳಲಾಗಿದೆಯೋ ಅದು ಎಲ್ಲ ಡಿಕ್ರಿ ಹೋಲ್ಡರ್ಗೆ ಬರಬೇಕು. ಬಂದರೆ ಸ್ಯಾಟಿಸ್ಫೈ ಆಗಿದೆ ಅಂತ. ಅದು ಆರ್ಡರ್ 21 ರೂಲ್ 1
provides the satisfaction. This is a different order. Sorry, same order. Rule 1. Rule 1 ಹೇಳುತ್ತೆ decree can occur by payment in toto. ನೀವು ನ್ಯಾಯಾಲಯಕ್ಕೆ ಎಲ್ಲ ಅಮೌಂಟ್ ಕಟ್ಟಿಬಿಡ್ಬೋದು. ಪೇಮೆಂಟ್ ಔಟ್ ಆಫ್ ಕೋರ್ಟ್, ಹೊರಗಡೆ ನೀವು ಎಲ್ಲ ಸೆಟಲ್ ಮಾಡ್ಬೋದು. ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ಪಾರ್ಟೀಸ್. ಆ್ಯಂಡ್ ರೂಲ್ 2 ರಿಕ್ವೈರ್ಸ್ ರೆಕಾರ್ಡಿಂಗ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ರೂಲ್ 1ನಲ್ಲಿ ಏನೇನು ಯಾವುದರಿಂದ ಸ್ಯಾಟಿಸ್ಫೈ ಆಗ್ಬೋದು ಅನ್ನೋದನ್ನು ಹೇಳಿದ್ದಾರೆ. ರೂಲ್ 2ನಲ್ಲಿ ನೀವೇನು ಮಾಡಬೇಕು, ಬರೆದು ಕೊಡಬೇಕು. ಎಸ್, ನಾವು ಈ ರೀತಿ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೀವಿ, ನನಗೆ ಬರಬೇಕಾದೆಲ್ಲ ಬಂದಿದೆ ಅಂತ ಹೇಳಿ ಏನು ಮಾಡಬೇಕು, ಇಟ್ ಶುಡ್ ಬಿ ರಿಕಾರ್ಡೆಡ್ ಅಕಾರ್ಡಿಂಗ್ ಟು ರೂಲ್ 2. ದಟ್ ಈಸ್ ವಾಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಎ ಡಿಕ್ರಿ, ರೈಟ್? ದೆನ್ ಜುಡಿಷಿಯಲ್ ಪ್ರಿನ್ಸಿಪಲ್ಸ್. ನ್ಯಾಯಾಲಯಗಳು ಏನು ತತ್ವಗಳನ್ನು ಅನುಸರಿಸಿದಾವೆ ಎಕ್ಸಿಕ್ಯೂಷನ್ನಲ್ಲಿ ಅಂತ ನಾವು ನೋಡಿದಾಗ, ದ ಡಿಕ್ರಿ ಮಸ್ಟ್ ಬಿ ಎಕ್ಸಿಕ್ಯೂಟೆಡ್ ಆ್ಯಸ್ ಇಟ್ ಸ್ಟ್ಯಾಂಡ್ಸ್. ಆ ಡಿಕ್ರಿನಲ್ಲಿ ಏನು ಬರೆದಿದೆಯೋ ಹಾಗೆ ನೀವು ಜಾರಿಗೊಳಿಸಬೇಕು. ಇಕ್ವಿಟಿ ಆ್ಯಂಡ್ ಫೇರ್ನೆಸ್ ಮಸ್ಟ್ ಗೈಡ್. ನೋಡಿ, ಎಕ್ಸಿಕ್ಯೂಷನ್ ಮಾಡ್ಬೇಕಂದ್ರೆ ನೀವು ಏನು ಪ್ರೆಷರೈಸ್ ಮಾಡೋಂಗಿಲ್ಲ, ಗುಂಡಾಗಿರಿ ಮಾಡೋಂಗಿಲ್ಲ. ಏನು ಮಾಡ್ಬೇಕು ನೀವು? ಫೇರ್ನೆಸ್ ಆ್ಯಂಡ್ ಇಕ್ವಿಟಿ ನೋಡಬೇಕು. ಈಗ ಅವರಿಬ್ಬರು ರಾಜಿ ಆಗ್ತೀನಿ ಅಂದ್ರೆ ಬಿಟ್ಬಿಡಿ. ಅಥವಾ ಈಗ ಐ ಹ್ಯಾವ್ ಶೋನ್ ಯು ದ ರೀಸನ್ಸ್, ದೇರ್ ಆರ್ ರೀಸನ್ಸ್. ಈ ಸಂದರ್ಭದಲ್ಲಿ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ, ರೈಟ್? ಯಾವುದು? ಅಪೀಲ್ ಸ್ಟೇಜಲ್ಲಿ ನೀವು ಮಾಡೋಕ್ಕಾಗಲ್ಲ, ಕಾಂಪ್ರಮೈಸ್ ಸ್ಟೇಜಲ್ಲಿ ಮಾಡೋಕ್ಕಾಗಲ್ಲ, ಇನ್ಸಲ್ವೆನ್ಸಿ ಸ್ಟೇಜಲ್ಲಿ ಮಾಡೋಕ್ಕಾಗಲ್ಲ. ಓಕೆ, ಅದು ದಟ್ ಈಸ್ ದಿಸ್ ಪ್ರಿನ್ಸಿಪಲ್. ಡಿಲೇ ಡಿಫೀಟ್ಸ್ ಜಸ್ಟಿಸ್. ನೋಡಿ, ಎಕ್ಸಿಕ್ಯೂಷನ್ ಡಿಕ್ರಿ ಇದೆಯಲ್ವಾ, ಅದನ್ನು ಯಾವತ್ತೂ ಡಿಲೇ ಮಾಡಬಾರ್ದು. ಇಟ್ ಶುಡ್ ಬಿ ವೆರಿ ಫಾಸ್ಟ್. ಎಕ್ಸಿಕ್ಯೂಷನ್ ಈಸ್ ಎ ಕಂಟಿನ್ಯೂಯೇಷನ್ ಆಫ್ ದ ಶೂಟ್. ಎಕ್ಸಿಕ್ಯೂಷನ್ ಅಂದರೆ ಒಂದು ಶೂಟ್ ಕಂಪ್ಲೀಟ್ ಮುಗಿಬೇಕಂತಂದರೆ ಎಕ್ಸಿಕ್ಯೂಷನ್ ಆಗಬೇಕು. ಒನ್ಸ್ ಎಕ್ಸಿಕ್ಯೂಷನ್ ಈಸ್ ಓವರ್, ದ ಶೂಟ್ ಈಸ್ ಕಂಪ್ಲೀಟ್ ಇನ್ ಆಲ್ ರೆಸ್ಪೆಕ್ಟ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಷನ್ ಡಿಕ್ರಿ ಅಂದರೆ ಏನು ಅಂತಕ್ಕಂಥ ಒಂದು ಜನರಲ್ ಐಡಿಯಾ ನಿಮಗೆ ನಾನು ಕೊಟ್ಟಿದ್ದೀನಿ. ಏನು? 36 to 74 ಸೆಕ್ಷನ್ಸ್, CPC ಸೆಕ್ಷನ್ 36 to 74, ರೆಡ್ ವಿತ್ Order 21 having rules 1 to 106. ಇದು ಇವತ್ತಿನ ಪಾಠ. Is the final and the most crucial phase of litigation. Execution deed is most important. Ultimately, ನಿಮ್ಮ ಉದ್ದೇಶ ಸಫಲ ಆಗುವುದಲ್ಲೇ. Where the rights declared by the court are made real and effective. It ensures the decree holder gets justice while protecting the judgment debtor from undue hardship. What is undue hardship? ರಾಜಿ ಆಗುವಂಥದ್ದು, ಅಪೀಲ್ ಪ್ರಕರಣ ಅಂಥದ್ರಲ್ಲಿ ಪ್ರೊಟೆಕ್ಟು ಮಾಡ್ತದೆ. ಮತ್ತು ಏನು ಇಲ್ಲ ಅಂತಂದರೆ ಡಿಕ್ರಿ ಹೋಲ್ಡರ್ಗೆ ನ್ಯಾಯವನ್ನು ಕೊಡಿಸ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಕಾರ್ಯಗತಗೊಳಿಸುವಿಕೆ ನಾಗರಿಕ ನ್ಯಾಯ ಪ್ರಕ್ರಿಯೆಯ ಅಂತಿಮ ಮತ್ತು ಅತಿ ಮುಖ್ಯ ಹಂತವಾಗಿದೆ. ಇದರಿಂದ ತೀರ್ಪು ಹಕ್ಕುದಾರನು ಹಕ್ಕು ವಾಸ್ತವ ರೂಪದಲ್ಲಿ ಪಡೆಯುತ್ತದೆ ಮತ್ತು ತೀರ್ಪು ಬಾಧ್ಯನಿಗೂ ಮಾನವೀಯ ರಕ್ಷಣೆಯನ್ನು ನೀಡುತ್ತದೆ. ದಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಅವರ್ ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ. ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ ಆಫ್ ಡಿಕ್ರಿ. We have done this. So in my next lecture probably I will come with the types of decrees. ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತಾರೆ, ಅದೇನಾದರೂ ನಿಮ್ಮ ಶಾರ್ಟ್ ನೋಟ್ಸ್ಗೆ ಬೇಕಾಗುವಂಥ ಅವಶ್ಯಕತೆ ಇದೆ ಅನ್ನೋದು ಕಂಡು ಬಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಪಾಠ ಮಾಡಿದರೆ ನನಗನ್ಸಿದ ಮಟ್ಟಿಗೆ ನಿಮ್ಮ ಯೂನಿಟ್ 3 ಬೈ ಆ್ಯಂಡ್ ಲಾರ್ಜ್ ಮುಗ್ದಂಗೆ ಆಗ್ತದೆ. ಏನಾದರೂ ಉಳಿದಿದ್ದರೆ ಅಂಥದ್ದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಗುಡ್ ಬೈ.